ವಿಘ್ನಧ್ವಾಂತ ನಿವಾರಣೈಕತರಣೀರ್ ವಿಘ್ನಾಟವೀಹವ್ಯವಾಟ್ ವಿಘ್ನವ್ಯಾಳ ಕುಲೇಶು ಮತ್ತ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಾಘೌಘ ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಶ್ರೀ ಗಜಾನನ ಸಾಮಜ ಗಮನ ಕರತ್ತ ಕಿಟ ಕಿಟ ತಾಂ ತೋದಿನ ಕದಿ ಕುತ ಶ್ರೀ ಗಜಾನನ ಸಾಮಜ ಗಮನ ನಾಗಬಂಧ ಸಕಲಾಗಮ ತರ್ಕೃತಾಂತಯ್ಯದಿನ್ನದಾಗ ನಾಗಬಂಧ ಸಕಲಾಗಮ ವಂದಿತ ಹೋಗಿ ಭೂಷ ಪ್ರಿಯನಾಗಿಯ ದೇವನೇ ನಾಗಬಂಧ ಸಕಲಾಗಮ ವಂದಿತ ಹೋಗಿ ಭೂಷ ಪ್ರಿಯನಾಗಿಯ ದೇವನೇ ಶ್ರೀ ಗಜಾನನ ಸಾಮಜ ಗಮನ ತ್ರೈಲೋಕ್ಯಾರ್ಚಿತ ಚರಣ ಸತ್ಕಾರ್ಯಾರಂಭ ಧುರಂದರ ನೀನೇ ರೈ ಚಂದದಿ ಮುಂದುರ ಸತ್ಕಾವ್ಯಾಸಕ್ತ ಸುಮಂದಿರ ಓಂಕಾರ 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 ಕುಂದ ಜಾಪ್ತ ಮಿತ್ರ ಕುಂದ ಜಾಪ್ತ ಪುತ್ರ ಕೊರಳಲಿ ಕುಂದ ಮಾಲ ಪತ್ರ ಜಗವನು ಚಂದದಿಂದ ಪೊರೆ ಅಂದವ ತೋರಿಸು ಕಂದಳಿತ ನನದಿಂದಲಿ ಪಾಲಿಸು ಶ್ರೀ ಗಜಾನನ ಸಾಮಜ ಗಮನ ತ್ರೈಲೋಕ್ಯಾರ್ಚಿತ ಚರಣ ಎಲ್ಲರಿಗೂ ನಮಸ್ಕಾರ. ಇಂದಿನ ಏಕವ್ಯಕ್ತಿ ತಾಳಮದ್ದಲೆಗೆ ಎಲ್ಲರಿಗೂ ಸ್ವಾಗತ. ಇಂತಹ ಅವಕಾಶವನ್ನು ನೀಡಿದಂತಹ ರಾಷ್ಟ್ರೋತ್ಥಾನ ಸಾಹಿತ್ಯ, ವಿಶೇಷವಾಗಿ ವಿಘ್ನೇಶ್ವರ ಭಟ್ರು ಮತ್ತು ಅವರೆಲ್ಲ ಕಾರ್ಯಕರ್ತರಿಗೆ, ಕಲಾವಿದರು ಕೃತಜ್ಞರಾಗಿದ್ದೇವೆ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಕೈಹಿಡಿಸಿದ ಕೈಂಕರ್ಯ ಇದು. ಇವತ್ತಿನ ಸಂದರ್ಭ ರಾವಣನ ತಂಗಿ
ಶೂರ್ಪನಖಿ ಪಾತ್ರದಲ್ಲಿ ಇವತ್ತಿನ ಪ್ರಸ್ತುತಿ ಇರುತ್ತದೆ. ಪಂಚವಟಿಯಲ್ಲಿ ರಾಮಲಕ್ಷ್ಮಣ ಸೀತೆಯರು ಬಂದು ಉಳಿದಿದ್ದಾರೆ. ಅಲ್ಲಿ ಋಷಿಗಳೆಲ್ಲ ಬಂದು ರಾಮನಲ್ಲಿ ದೂರಿದ್ದಾರೆ, ನಮ್ಮ ಯಜ್ಞಕ್ಕೆ ಕಂಟಕವಾಗಿ ರಾಕ್ಷಸರು ಬರ್ತಾ ಇದ್ದಾರೆ ಅಂತ. ಹೆದರಬೇಡಿ, ಕೊಂದು ಕೊಡುವೆನು ತಾಳಿ ಕಿರಿದು ದಿನದೊಳಗೆ ಎನ್ನುವ ಭರವಸೆಯನ್ನು ಮಾಡಿ ರಾಮ ತನ್ನ ಕೋದಂಡವನ್ನು ಜಯವಡೆದಿದ್ದಾನೆ. ಆ ನಂತರ ಶೂರ್ಪನಖಿಯ ಪ್ರವೇಶವಾಗುತ್ತದೆ. ಕಥೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹಿರಿಯರಾದ ಡಾಕ್ಟರ್ ಗಜಾನ್ ಶರ್ಮಾ ಅವರು ಎದುರುಗಡೆ ಕುಳಿತಿದ್ದಾರೆ. ಎದುರಿಗೆ ಕುಳಿತ ಅನೇಕ ಹಿರಿಯರು ನನಗೆ ಪರಿಚಿತರು. ನಿಮ್ಮೆಲ್ಲರಲ್ಲಿ ಶೂರ್ಪನಖಿಗೆ ಅಪ್ಪಣೆ ಕೇಳ್ತೇನೆ. ಭೋರ್ಗರವ ರಕ್ಕಸರ ದಂಡು ಬಾಯಿ ಬಿಟ್ಟೊದರೆ ದಬ್ಬರದ ಗಮಕ ದಾರ್ಭಟೆಯ ಸಿಡಿಲೊಕ್ಕರದ ಬೊಬ್ಬೆಯೋ ಏನದು ಬೊಬ್ಬೆ? ಬೊಬ್ಬೆಯ ಗಲಾಟೆ ನಮ್ಮ ಸಂಗೀತ ಇದು. ಓ, ಗಮಕದಾರ್ಭಟೆ ಸಂಗೀತ. ಇದು ನಮ್ಮ ಗಮತ. ಸಂಗೀತ ಅಂದರೆ ತಾಳ, ಲಯ, ಶ್ರುತಿ ಎಲ್ಲ ಬೇಕು. ಶ್ರುತಿ ನಮ್ಮ ಅಣ್ಣನದ್ದದು. ನನ್ನ ಶ್ರುತಿ ತಪ್ಪಿಸಿದವನವನು ಬದುಕಿನ ಶ್ರುತಿಯನ್ನು ತಪ್ಪಿಸಿದವ. ರಾಗ ಎಂದಾಗಲೆಲ್ಲ ನನಗೆ ದ್ವೇಷವೇ ನೆನಪಾಗುತ್ತದೆ. ಏನು ಮಾಡೋಳಿ, ನಿಮಗೆ ನನ್ನ ಕಷ್ಟ ಅರ್ಥವಾಗುವುದಿಲ್ಲ ಬಿಡಿ. ನಾನು ರಾವಣನ ತಂಗಿಯಾಗುವ ಬದಲು ತಮ್ಮನಾಗಿದ್ದರೆ ಇರುವ 20 ಹೆಂಡಿರಲ್ಲಿ ಒಬ್ಬಳು ಸತ್ತು ಹೋದಳು ಅಂತ ನನಗೆ ಗೊತ್ತಾಗುವಾಗ 10 ದಿನ ಆಗುತ್ತಿತ್ತು. ಇದ್ದ ಒಬ್ಬನೇ ಗಂಡನನ್ನು ಕಳೆದುಕೊಂಡಿದ್ದರಿಂದ ನನ್ನ ಕಷ್ಟ ನನಗೆ. ಹೋಗಿ ಏನು ಮಾಡಿದ? ದಿಗ್ವಿಜಯವನ್ನು ಗೈದಂತಹ ರಾವಣ ಲಂಕೆಗೆ ಬರ್ತಾ ಇದ್ದಾನೆ ಎಂದಾಗ ಏನು ಸ್ವಾಗತ! ಫಳಿರೇ ಭಾಪುರೇ ಎಂದು ಎಲ್ಲರೂ ಆರತಿ ಎತ್ತಿದರು. ಇವ ನನ್ನ ಮುಖ ನೋಡಲಲ್ಲ, ಯಾಕೆ ಏನಾಯಿತು ಅಂತ. ಮರುದಿನ ಕರೆದು ಹೇಳಿದ, ತಂಗಿ, ದಿಗ್ವಿಜಯದ ಭರದಲ್ಲಿ ನಿನ್ನ ಗಂಡನಾದಂತಹ ವಿದ್ಯುಜ್ಜಿಹ್ವನನ್ನು ಕೈಜಾರಿ ಕೊಂದು ಬಿಟ್ಟೆ ಅಂತ. ಬೇಕಾದಲ್ಲಿ ಹೋಗಿ ಬದುಕಿಕೋ, ನಿನ್ನನ್ನು ಯಾರು ಕೇಳುವವರು ಅಂತ. ಹೌದೇ? ಆ ಕ್ಷಣಕ್ಕೆ ನಾನು ದಿಗ್ಮೂಢಳಾಗಿದ್ದೆ. ಏನು ಮಾಡಬೇಕು? ಎಂತಹ ಸಂಸಾರವನ್ನು ಸಾಕಿದ್ದೆ. ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಿದ್ದ. ರಾವಣನ ಔಶ್ವರ್ಯಕ್ಕೆ ಸರಿಯಾದಂಥದ್ದ ಐಶ್ವರ್ಯವನ್ನು ಕಟ್ಟುವ ಸಾಧ್ಯತೆಯೊಂದು ಪಾತಾಳದಲ್ಲಿ ಇರಲಿಕ್ಕಿಲ್ಲ. ಆದರೆ ಈ ರಾವಣ ಬರುವ ಮೊದಲು ನಮ್ಮವರೆಲ್ಲ ಅಡಗಿಕೊಂಡಿದ್ದು ಅಲ್ಲಿಯೇ ಅಲ್ಲವೇ? ಆ ಮನೆಯನ್ನು ಸರಿಯಾಗಿ ಇಟ್ಟುಕೊಂಡವನು ನನ್ನ ಗಂಡ ಎನ್ನುವ ಭರವಸೆ ಇತ್ತು. ಏನೋ ಅಲ್ಲಿದ್ದರೂ ತವರು ಮನೆಯಲ್ಲಿಯೇ ಇದ್ದೇನೆ ಎಂಬ ಭಾವ ನನ್ನನ್ನು ಕಟ್ಟುತ್ತಿತ್ತು. ಕೊಂದನಲ್ಲ ಇವ. ಈಗ ನಾನು ಯಾರು? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗುವಂತ ಕುಲಗೇಡಿ ಎನ್ನುವರು ಯಾರು? ಲಂಕೆಯವರು. ಇವರು ನನ್ನನ್ನು ಒಪ್ಪುವುದಿಲ್ಲ. ಅಂದರೆ ನಾನು ಮಗಳಲ್ಲ. ಗಂಡ ಸತ್ತಿದ್ದಾನೆ, ಹೆಂಡತಿ ಅಂತ ಹೇಳಿದಿದ್ರೆ ಯಾರಿಗೆ ಹೇಳಬೇಕು? ಅದೊಂದು ಹೆಂಡತಿಯಲ್ಲ. ಒಬ್ಬ ಮಗ ಇದ್ದ, ಅವನನ್ನೂ ಈ ಕಾಡಿನಲ್ಲಿ ಮೊನ್ನೆ ಯಾರೋ ಕೊಂದು ಹಾಕಿದರಂತೆ. ಈಗ ನಾನು ತಾಯಿಯೂ ಅಲ್ಲ. ನನಗೆ ಏನು ಅವಸ್ಥೆ? ಮಗಳಲ್ಲದ, ಹೆಂಡತಿಯಲ್ಲದ, ತಾಯಿಯಲ್ಲದ ಹೆಣ್ಣಿಗೆ ಏನು ಅವಸ್ಥೆ ಅಂತ. ನನ್ನ ತಾಯಿ ಹೇಳಿದಳು, ವಿಧವೆ ಅಂತ. ಅಮ್ಮ, ಅದು ವ್ಯವಸ್ಥೆಯಲ್ಲ, ಅವಸ್ಥೆ ಮಾತ್ರ. ಏನು ಮಾಡಲಿ ಅಂತ ಕೇಳಿದರೆ, ನನ್ನ ತಾಯಿಯ ಮಹತ್ವಾಕಾಂಕ್ಷೆಯಲ್ಲಿ ಗಂಡು ಮಕ್ಕಳು ಮಾತ್ರ ಇದ್ದಾರೆ, ಮಗಳಿಗೆ ಅಲ್ಲಿ ಏನಿಲ್ಲ. ಅಗೋ ಮಗನಿಗೆ ತೋರಿಸುವುದು, ಅಗೋ ವಿಮಾನವನ್ನು ಹತ್ತಿ ಹೋಗುತ್ತಿದ್ದಾನಲ್ಲ, ಅವ ನಿನ್ನ ಅಣ್ಣ, ಅದು ಅವನದ್ದಾಗಿರಬೇಕೆ?
ಲಂಕೆಯಲ್ಲಿ ವಲಸ ಮಾಡಿದ್ದಾನಲ್ಲ ಕನಕಲಂಕೆಯನ್ನು ಅವ ಆಳ್ತಾ ಇದ್ದಾನೆ. ಅದು ನಿನಗೆ ಬೇಡವೇ? ಹೀಗೆ ತೋರಿಸಿ ದೊಡ್ಡ ಮಾಡಿದವಳು ನನ್ನ ತಾಯಿ. ನನಗೆ ಏನನ್ನು ಹೇಳಲಿಲ್ಲ. ನನಗೆ ಪ್ರಾಯ ಬಂದಾಗ ನಾನೇ ಅಣ್ಣನೆದುರು ಹೋಗಿ, ನೋಡೆನ್ನ ಮೈಬಣ್ಣ, ಪ್ರಾಯ ಬಂದಿದೆ ತಿಳಿಯದೆ ಅಣ್ಣ ಅಂತ ಕೇಳಿ ಮದುವೆ ಮಾಡಿಸಿಕೊಂಡವಳು ನಾನು. ಹಾಗಾಗಿ ನನ್ನನ್ನು ಯಾರು ಕೇಳಿಯಾರು? ಎಲ್ಲಿಯಾದರೂ ಇದ್ದು ಬದುಕಬಹುದು. ಹೌದು, ಎಲ್ಲಿ ಹೋಗಲಿ? ಗಂಡ ಸತ್ತ 10 ದಿನ ನಾನು ಹತ್ತಿದ್ದೇನೆ. 11ನೇ ದಿನ ನನಗೆ ಊಟದಲ್ಲಿ ಉಪ್ಪು ಕಡಿಮೆ ಆದದ್ದು ಗಮನಕ್ಕೂ ಬಂತು. ಏನು ಮಾಡಲಿ? ಆಗಿನಿಂದ ನನಗನ್ನಿಸಿತು, ನಾನು ರಾವಣನ ತಂಗಿಯೇ ವಿನಃ ಮಂಡೋದರಿಯ ಅತ್ತಿಗೆಯಲ್ಲ. ಮಂಡೋದರಿಗೆ ಯಾರು? ಜಗತ್ತಿನಲ್ಲಿ ಇನ್ಯಾರಾದರೂ ಇದ್ದೀತು? ರಾವಣ ದೇವರು ಅಂತ ಪೂಜಿಸ್ತಾಳವಳು. ನನಗಾದನೋ? ನಾನು ಕೈಕಸೆಯ ಮಗಳೂ ಅಲ್ಲ. ಯಾರಿಗೆ ಗೊತ್ತುಂಟು? ಊರಿನಲ್ಲಿ ಹೋಗಿ ನಾನು ಕೈಕಸೆಯ ಮಗಳು ಅಂದರೆ ಯಾರಿಗಾದರೂ ಗೊತ್ತಾಗುತ್ತದೋ? ರಾವಣನ ತಂಗಿ ಹೇಳಿದರೆ ಇಂದ್ರ ಸಹಿತ ಸರಿದು ನಿಲ್ತಾನೆ. ಹಾಗಾಗಿ ನಾನು ಯಾರು? ಜಗತ್ತಿಗೆ ರಾವಣನ ತಂಗಿ. ಇದಾಗಬೇಕಿತ್ತು. ನಮ್ಮಣ್ಣ ಎಂಥವನು? ವರ್ತಮಾನದಲ್ಲಿ ರಾವಣ ಅಂದರೆ ಏನು? ಯುಗಗಳ ಎಷ್ಟು ಸಹಸ್ರ ವರ್ಷಗಳಿಂದ ತಪಸ್ಸಿನಲ್ಲಿ ಯಾರು? ರಾವಣ. ಬಲದಲ್ಲಿ ಯಾರು? ರಾವಣ. ವಿಜಯದಲ್ಲಿ ಯಾರು? ರಾವಣ. ಸಂಗೀತದಲ್ಲಿ ಯಾರು? ರಾವಣ. ವೇದವಿದ್ಯೆಯಲ್ಲಿ ಯಾರು? ರಾವಣ. ವರಬಲದಲ್ಲಿ ಯಾರು? ರಾವಣ. ರಾವಣ ಎನ್ನುವನು ಬರೇ ವ್ಯಕ್ತಿಯಲ್ಲ, ವರ್ತಮಾನದ ಪ್ರಜ್ಞೆ ಎನ್ನುವ ಎತ್ತರಕ್ಕೆ ಬೆಳೆದವನವನು. ಅವನನ್ನು ಎದುರು ಹಾಕಿಕೊಳ್ಳುವುದಕ್ಕೆ 14 ಲೋಕಗಳಲ್ಲಿ ಎಲ್ಲರೂ ಹೆದರುತ್ತಾರೆ. ಅವನದ್ದು ಒಂದು ಸ್ವಭಾವ. ಅವ ಕೈ ಹಾಕದೇ ಇದ್ದ ಸ್ಥಳವೇ ಇಲ್ಲ. ಅದು ಅತ್ರಿಯ ಹೆಂಡತಿಯಾಗಲಿ, ಅಗ್ನಿಯ ಹೆಂಡತಿಯಾಗಲಿ, ತನ್ನ ಪ್ರಿಯಕರನನ್ನು ನಂಬಿ ಹೊರಟಂತಹ ರಂಭೆಯಾಗಲಿ, ಯಾರನ್ನೂ ಬಿಟ್ಟವನಲ್ಲ ಅವನು. ಎಲ್ಲ ಕಡೆ ಇಂಥವನ ತಂಗಿ ನಾನು ಅಂತಾದರೆ ನನ್ನ ಬಗ್ಗೆ ಏನು ಹೇಳಿ ಯಾರು? ಹೌದು, ಹೇಗಾದರೂ ಇರು ತಂಗಿ ಅಂತ ಹೇಳಿದರೂ ನಾನು ಲಂಕೆಯಲ್ಲೇ ಇದ್ದೇನಲ್ಲ. ನಮ್ಮಣ್ಣ ಹೊರಬಿದ್ದರೆ ಏನು? ಸುಂದರವಾದ ಹೆಣ್ಣುಗಳಿರುವ ಮನೆಯವರು ಮನೆ ಬಾಗಿಲನ್ನು ಹಾಕಿಕೊಳ್ತಾ ಇದ್ದಾರೆ. ಆದರೆ ನಾನು ಹೊರಗೆ ಕಾಲಿಟ್ಟಾಗ ಚಂದದ ಗಂಡಸರಿರುವ ಮನೆಯವರು ಬಾಗಿಲು ಹಾಕ್ಕೊಂಡ್ರು. ಆದರೆ ರಾವಣನಿಗಾದರೆ ಕೈಜಾರಿ ಕೊಂದನಂತೆ. ನಾನು ಓಡಾಡಿದರೆ ಕಾಲು ಜಾರಿ ಅಂತ ಹೇಳಿದರಲ್ಲ ಈ ಲಂಕೆಯವರು. ಬಿಟ್ಟೇನ? ಆಗ ರಾವಣನಿಗೆ ತಲೆನೋವಾಯಿತು. ತಂಗೀ ಕಾಡು ಅಂತ ಈ ದಂಡಕಾರಣ್ಯವನ್ನು ತೋರಿಸಿದ. ಬಿಡುತ್ತೇನೋ ನಾನು? ಕಾಡದೆ ಬಿಟ್ಟೇನೋ? ನನ್ನ ಬದುಕನ್ನು ಕೊಂದಂತಹ ಈ ರಾವಣನನ್ನು ಎದುರಿಸುವುದಕ್ಕೆ 14 ಲೋಕದ ಜನರೇ ದೇವೇಂದ್ರನೂ ಸೇರಿ ಹೆದರುವಾಗ ನಾನು ಎದುರಿಸುವುದಕ್ಕೆ ಸಾಧ್ಯವೇ? ಏನು ಮಾಡಲಿ ಅಂತ ಆಲೋಚನೆ ಮಾಡುವಾಗ ನನ್ನಿಂದ ಸಾಧ್ಯವಾದ ಬದುಕಲ್ಲ ಅದು. ಬಲದಿಂದಾಗಲಿ ತಪಸ್ಸಿನಿಂದಾಗಲಿ ಇವನನ್ನು ಎದುರಿಸುತ್ತೇನೆ ಅಂತ ಕೂತುಕೊಳ್ಳುವಂತಹ ಸಾಮರ್ಥ್ಯ ನನ್ನದಲ್ಲ. ಏನು ಮಾಡಲಿ? ಇವ ಸಾಯುವುದಿಲ್ಲವೇ? ಎಷ್ಟು ಅಂದುಕೊಳ್ತೇನೆ ನಾನು. ಇವ ಸಾಯುವುದಿಲ್ಲ. ಆದರೂ ಒಂದು ಭರವಸೆ. ಬೇಡುವಾಗಲೆಲ್ಲ ಅವರಿಂದ ಬೇಡ, ಇವರಿಂದ ಬೇಡ, ಅವರಿಂದ ಬೇಡ ಸಾವು ಅಂತ ಕೇಳಿದನಲ್ಲ. ಬದುಕು ಬೇಕು ಅಂತ ಕೇಳಲಿಲ್ಲಲ್ಲ ಇವ. ಆದ್ದರಿಂದ ಒಂದು ದಿನ ಸತ್ತಾನು ಎಂಬ ನಿರೀಕ್ಷೆ. ಸಾಧ್ಯವಿಲ್ಲವಪ್ಪ. ಯಾರಿದ್ದಾರೆ ಅವನನ್ನು ಕೊಲ್ಲುವುದಕ್ಕೆ? ಅದು ಮನುಷ್ಯ ವರ್ಗದಲ್ಲಿ ಹುಟ್ಟಿ ಬರಬೇಕಂತೆ. ಆಲೋಚನೆಗಿಲ್ಲ. ಆದರೂ ನನಗೊಂದು ಆಸೆ. ಈ ಪೃಥ್ವಿಯ ಮೇಲೆ ಹುಟ್ಟಿದ ಒಬ್ಬ ಮನುಷ್ಯ ನನಗೆ ಒಂದೇ ಹೆಂಡತಿ ಸಾಕು ಅಂತ ಹೇಳಿದರೆ ಅವತ್ತು ರಾವಣ ಸತ್ತ ಅಂತ ತಿಳಿದು ನಿಶ್ಚಿಂತ ನಿದ್ದೆ ಮಾಡ್ತೇನೆ ನಾನು. ಯಾಕೆಂದರೆ ರಾವಣ ಸ್ಥಾಪಿಸಿದ ಮೌಲ್ಯದಲ್ಲಿ ಅದಿಲ್ಲವೇ ಇಲ್ಲ. ಯಾವ ಹೆಣ್ಣೂ ಸುರಕ್ಷಿತವಲ್ಲ ರಾವಣನ ರಾಜ್ಯದಲ್ಲಿ.
ಲೋಕದ ಮಾತೆಯಾದಂತಹ ಪಾರ್ವತಿಯನ್ನು ಬೇಕು ಅಂತ ಬೇಡಿದ ಈಶ್ವರನಲ್ಲಿ ಜಗನ್ಮಾತೆಯನ್ನೇ ಹೆಣ್ಣು ಎಂಬ ಕಣ್ಣಿನಿಂದ ನೋಡಬಲ್ಲನಾದರೆ ತನ್ನ ತಾಯಿಯನ್ನೂ ಹಾಗೆ ನೋಡಲಾರ ಎನ್ನುವುದಕ್ಕೆ ಏನು ಭರವಸೆ? ಇಂತಹ ರಾವಣನ ರಾಜ್ಯದಲ್ಲಿ ನಾನು ಸುರಕ್ಷಿತವಾಗಿರಬೇಕು ಅಂತ ನಿರೀಕ್ಷೆ ಮಾಡುವುದು ಎಷ್ಟು ಕಷ್ಟ. ಬಹಳ ಕಷ್ಟ. ಹೀಗೆಯೇ ನಡೆದಿದೆ ಇದು. ಅವ ಸಾಯುವುದಿಲ್ಲ. ಅವ ಅಷ್ಟೇ ಅಲ್ಲ, ಅವನ ಸಂತಾನವೂ ಸಾಯುವುದಿಲ್ಲ. ಆ ಇಂದ್ರಜಿತು ಮೇಘನಾದನನ್ನು ಹುಟ್ಟಿಸುವಾಗ ಗ್ರಹಗಳನ್ನು ಕಟ್ಟಿ ಹಾಕಿದ್ದೇನೆ, ಈಗ ನನ್ನ ಮಗನಿಗೆ ಜನ್ಮ ನೀಡುವಂತ ಅವನು ಮಂಡೋದರಿಯಲ್ಲಿ ಕೇಳಿದವನು. ಇವನ ಮಕ್ಕಳು ಸಾಯುವುದಿದ್ದರೆ ಯಾರ ಮನೆಯ ಮಕ್ಕಳು ಉಪವಾಸ ಬೀಳಬೇಕು? 12 ವರ್ಷಗಳ ಕಾಲ ಆಹಾರ ನಿದ್ರಾ ಭಯಮೈಥುನಗಳನ್ನು ಮೀರಿದವನು ಒಬ್ಬ ಹುಟ್ಟಿದರೆ ಇವ ಸಾಯ್ತಾನಂತೆ. ಯಾರ ಮನೆಯ ಮಕ್ಕಳು 12 ವರ್ಷ ಉಪವಾಸ ಬಿದ್ದರೆ ಬದುಕ್ತಾರೆ? ಸಾಯುವುದಿಲ್ಲ. ಅವನ ಸಂತಾನ ಸಾಯುವುದಿಲ್ಲ. ಹಾಳಾಗಿ ಹೋಗಲಿ, ಯಾರ ಸಂತಾನ ಏನಾದರೇನು, ನಾನಿಲ್ಲಿ ಬಂದಿದ್ದೇನಲ್ಲ. ಬರುವಾಗ ಏನು ಹೇಳಿದ? ನೀನು ಒಬ್ಬಳಲ್ಲ, ನಿನಗೆ ಎಷ್ಟು ಜನ? 14,000 ರಕ್ಕಸರ ದಂಡು ನಿನ್ನ ರಕ್ಷಣೆಗೆ ಇರ್ತದೆ. ಮೇಲೆ ಖರ, ತ್ರಿಶಿರ, ದೂಷಣ ಇತ್ಯಾದಿ 3 ಮಂಡೆಯವರೆಲ್ಲ ನಿನ್ನ ಕಾವಲಿಗಿದ್ದಾರೆ. ರಾಜಕಾರಣ ನನಗರ್ಥವಾಗುವುದಿಲ್ವೋ? ನಿಮ್ಮ ಕಾವಲಿಗೆ ಇಷ್ಟು ಜನರನ್ನು ಇಡ್ತೇವೆ ಅಂದರೆ ಏನರ್ಥ? ನೀವು ಎಲ್ಲಿ ಹೋಗ್ತೀರಿ, ಎಲ್ಲಿ ಬರ್ತೀರಿ, ಯಾರಲ್ಲಿ ಮಾತಾಡ್ತೀರಿ, ಅದರ ಮೇಲೆ ನಮ್ಮ ಗಮನ ಇರ್ತದೆ ಅಂತಲ್ವೇ ಹೊರತು ನನ್ನ ರಕ್ಷಣೆಗೆ ಜನ ಬೇಕು. ನಿನ್ನ ಕಣ್ಗಾವಲಿನಲ್ಲಿ ಇವರೆಲ್ಲ ಇರ್ತಾರೆ ತಂಗಿ ಅಂತ ಹೇಳಿದ. ಕಾಡಿನಲ್ಲಿ 10 ಮಾರಿನ ಆಚೆ ಏನಿದೆ ಅಂತ ಕಾಣುವುದಿಲ್ಲ. ಏನು ಕಣ್ಗಾವಲು? ನಿಜ ಹೇಳಲು ಇವರೆಲ್ಲ ನನ್ನ ಮೂಗಾವಲಿನಲ್ಲಿ ಇದ್ದಾರೆ. ಮೂಗೇ ಕಾವಲು ನನಗಿಲ್ಲಿ. ವಾಸನೆಯ ಆಧಾರದಲ್ಲಿ ಬದುಕ್ತಾ ಇದ್ದವಳು ನಾನು. ಕಣ್ಣು ಬಿಟ್ಟರೆ ಕಷ್ಟ ಉಂಟು. ಒಂದು ಮೃಗದ ಜೋಡಿ ಓಡಿ ಹೋಗುತ್ತದೆ, ಅಪ್ಪಿಕೊಳ್ಳುತ್ತದೆ, ಆಟವಾಡುತ್ತದೆ, ನೋಡ್ಲಿಕ್ಕಾಗುವುದಿಲ್ಲ. ಚಿಟ್ಟೆ ಹಾರಿ ಬಂದರೆ ಹೂವಿನ ಮೇಲೆಯೇ ಕುಳಿತುಕೊಳ್ಳುತ್ತದೆ, ಅದನ್ನು ನೋಡುವುದು ಕಷ್ಟ ನನಗೆ. ಮೂಗಿನಿಂದಲೇ ಬದುಕಿದ್ದೇನೆ ಅಂತಾದರೂ ನನಗೀಗ ಹೊಟ್ಟೆಯ ಹಸಿವೊಂದುಂಟಲ್ಲ. ಹಾಗಾಗಿ ಹತ್ತಿರದಲ್ಲಿ ಪ್ರಾಣಿ ಓಡಾಡಿದರೆ ಮೂಗಿನ ಮೂಲಕವೇ ಸೆಳೆದು ಓಹೋ ಇಲ್ಲಿ ಪ್ರಾಣಿ ಇದೆ ಅಂತ ಗುರುತಿಸುವ ನಾನು. ಹಾಳಾಗಲಿ, ಏನು ಮಾಡಿದರೂ ನನ್ನ ಕಷ್ಟಕ್ಕೆ ನಾನೇ ಆಗಬೇಕಲ್ಲದೆ ಮತ್ತೊಬ್ಬರಿಲ್ಲ. ರಾವಣನನ್ನು ಎದುರು ಹಾಕಿಕೊಳ್ಳುವವರು ಯಾರೂ ಇಲ್ಲ. ಕಣ್ಣು ಮುಚ್ಚಿ ಮೂಗೆಳೆದು ಯಾರು ಮನುಜ ಯಾರು ಯಾರು ನನ್ನ ವಾಸನೆಗೆ ಹೇಳ್ತಾ ಇದೆ. ಬಂದವರು ಮನುಷ್ಯರು. ದಂಡಕಾರಣ್ಯಕ್ಕೆ ಕಾಲಿಟ್ಟರೆ ಯಾರು ಬಂದಿರಬಹುದು? ಆಶ್ಚರ್ಯ. ನಮ್ಮ ಪ್ರವೇಶ, ನಮ್ಮ ವಾಸ ಎಲ್ಲ ಆಕ್ರಮಣ, ಅತಿಕ್ರಮಣ ಹೀಗೆಯೇ ಬೆಳೆದವರು ನಾವು. ಇದೇನು ನಮ್ಮ ರಾಜ್ಯವೋ? ಅಲ್ಲ. ರಾವಣನ ತಂಗಿ ಬಂದು ಉಳಿದಿದ್ದಾಳೆ, ಆಯಿತು. ರಾವಣ ಕಾಲಿಟ್ಟರೆ ಲಂಕೆ ಅವನದ್ದು, ರಾವಣ ಕೈ ಹಾಕಿದರೆ ವಿಮಾನ ಅವನದ್ದು. ರಾವಣನ ತಂಗಿ ಕಾಲಿಟ್ಟರು. ನಾವು ಎಲ್ಲಿಯೇ ಹೋಗಲಿ, ನಾವು ಕಾಲಿಟ್ಟ ಜಾಗ ನಮ್ಮದೇ, ಬೇರೆಯವರದಲ್ಲ. ಇದನ್ನು ಅಲ್ಲ ಅಂತ ಹೇಳುವುದಕ್ಕೆ ಯಾರಿಗೆ ಧೈರ್ಯ ಉಂಟು? ಹಾಗೆ ನಾವು ಬದುಕಿದವರು. ಅಂತಹ ಕಾಡಿಗೆ 2 ಕಾಲಿನ ಮನುಷ್ಯರು ಕಾಲಿಟ್ಟರು ಅಂದರೆ ಏನಾಶ್ಚರ್ಯ.
ನಾವು ಬಂದ ಮೇಲೆ 4 ಕಾಲಿನವಕ್ಕೂ ಇಲ್ಲಿ ಅವಕಾಶ ಕಡಿಮೆಯಾಗಿದೆ. ನಮ್ಮ ಹಸಿವೆಯೇ ದೊಡ್ಡದು. ಆದರೂ 2 ಕಾಲಿನ ಮನುಷ್ಯರು ಬಂದಿದ್ದಾರೆ. ಆಹಾ ಆಹಾ, ಎಂತಹ ವಾಸನೆ! ಇಲ್ಲಿ ಜನ ಇಲ್ಲ ಅಂತಲ್ಲ, ಈ ಬೆಂಕಿಗೆ ತುಪ್ಪ ಹಾಕುವವರೆಲ್ಲ ಇಲ್ಲಿದ್ದಾರೆ. ಅವರ ಮೈ ನೋಡಿದರೆ ನಿತ್ಯೋಪವಾಸಿಗಳು, ಮಾಸೋಪವಾಸಿಗಳು, ಪಕ್ಷೋಪವಾಸಿಗಳು. ಎಲುವಿಗೆ ಚರ್ಮ ಅಂಟಿಕೊಂಡಿದೆ. ಈ ಬದುಕು ಕ್ಷಣಿಕ, ಇಲ್ಲಿನ ಸುಖ ಕ್ಷಣಿಕ ಅನ್ನುವ ಕಾರಣದಿಂದ ಅವರಿಗೆ ಅದು ಬೇಡಂತೆ. ಹಾಗಾಗಿ ಮೇಲಿನ ಲೋಕದಲ್ಲಿ ಶಾಶ್ವತವಾದ ಸುಖ ಇದೆ. ಅಂದರೆ ಸುಖ ಬೇಡ ಅಂತಲ್ಲ, ಕ್ಷಣಿಕ ಆದರೆ ಬೇಡ ಅಂತ ಅಲ್ಲವೋ. ಇವರು ಅಗ್ನಿಗೆ ಹೊಯ್ಯುವ ತುಪ್ಪವನ್ನು ಇವರ ಹೊಟ್ಟೆಗೆ ಹೊಯ್ದಿದ್ದರೆ ನನಗೆ 1 ದಿನಕ್ಕಾದರೂ ಒಬ್ಬ ಆಗುತ್ತಿದ್ದ. ಬರೇ ಎಲುವು ಚರ್ಮವನ್ನು ಜಗಿದೇನು ಪ್ರಯೋಜನ, ಬದುಕಿಕೊಳ್ಳಲಿ ಅಂತ ಬಿಟ್ಟಿದ್ದೇನೆ. ಹಾಗೇ ಬಿಡಲಿಲ್ಲ. ಸಿಟ್ಟುಂಟು ನಮಗೆ. ನಾವು ಕೂಗುವುದು ಯಾಕೆ? ಅವರು ಕೂಗಿದ್ದು ಕೇಳಬಾರದು ಅಂತ. ಓ ಮೇಲಿನವರಿಗೆ ಇವರು ಹೊಗೆ ಹಾಕಿದರೆ ಹೊಟ್ಟೆಗಂತೆ, ಇವರು ಭಜಿಸಿದರೆ ಅವರಿಗೆ ಅನುಕೂಲವಂತೆ. ಹಾಗಾಗಿ ಅವರು ಹೇಳುವ ವೇದ ಕೇಳಬಾರದು, ಅವರು ಹಾಕಿದ ಹೋಮ ಮೇಲೆ ಸೇರಬಾರದು. ಆದದ್ದರಿಂದ ನಮಗೆ ಎಷ್ಟು ವಿದ್ಯೆ ಗೊತ್ತುಂಟು, ಹೌದೋ? ಅವರ ಯಜ್ಞದಲ್ಲಿ ಎಂಜಲು ಒಗೆಯುತ್ತೇವೆ, ಅವರ ಸಮಿಧಗಳನ್ನು ಕಸಿದುಕೊಳ್ಳುತ್ತೇವೆ. ಅಷ್ಟೇ ಆಕೆ ಅವರ ಜನಿವಾರವನ್ನು ಹರಿಯುತ್ತೇವೆ. ಅದಾಗಲಿಲ್ಲ ಅಂದರೆ ದೂರದಿಂದ ಕಲ್ಲೊಗೆಯುತ್ತೇವೆ. ನಮ್ಮ ರಾವಣನ ಪಡೆಯೇ ಹಾಗೆ. ನಾವು ಆರಂಭಿಸುವುದು ಕಲ್ಲೊಗೆಯುವುದರಿಂದ, ಆಮೇಲೆ ನಮ್ಮದಾಗುತ್ತದೆ ಸ್ಥಳ, ಅದು ನಮಗೆ ಗೊತ್ತುಂಟು. ಆದರೆ ಈಗ ಬಂದವರು ಇದಾವುದಕ್ಕೂ ಹೆದರದೇ ಬಂದಿದ್ದಾರೆ ಅಂತಾದರೆ, ಒಂದೋ ಅವರಿಗೆ ಗೊತ್ತಿಲ್ಲ ಇಲ್ಲಿ ಶೂರ್ಪನಖಿ ಇದ್ದಾಳೆ ಅಂತ, ಇಲ್ಲ ಗೊತ್ತಿದ್ದೂ ಬಂದಿದ್ದಾರಾದರೆ ಆಶ್ಚರ್ಯ ಆಶ್ಚರ್ಯ. ಅದಲ್ಲ, ಇಷ್ಟೆಲ್ಲ ಯಾಕೆ ವಿಚಾರ ಮಾಡಬೇಕು? ಬಂದವರು ಯಾಕೆ ಬಂದಿದ್ದಾರೆ ಅಂತಲ್ಲ, ನಮಗೆ ಅನುಕೂಲವಾಗಿ 1 ದಿನದ ಆಹಾರವಾದರೂ ಆಗುತ್ತಾರಲ್ಲ ಅವರು. ಒಬ್ಬನೇ ಊಟ ಮಾಡಬಾರದು, ನಾಯಕತ್ವದ ಲಕ್ಷಣವೇ ಅಲ್ಲ ಅದು. ಹಂಚಿ ತಿನ್ನಬೇಕು. ಅದಿಲ್ಲವಾದರೆ ಇಲ್ಲಿರುವವರೆಲ್ಲರೂ ರಾವಣನಿಷ್ಠರು. ಶೂರ್ಪನಖಿಗೆ ನಿಷ್ಠರಾದದ್ದು ಹೇಗೆ? ಹಂಚಿ ತಿನ್ನುತ್ತೇನೆ ಎನ್ನುವ ಕಾರಣದಿಂದ. ಆದದ್ದರಿಂದ ನಿಶಿಚರ ವೀರರೆಲ್ಲರೂ ಬನ್ನಿ, ಬಾರಿ ಬಾರಿಗೂ ಹೊಸ ಗಮರು, ಎಲ್ಲ ಬಾರಿಗೂ ಹೊಸ ವಾಸನೆಯೇ ಬರ್ತಾ ಇದೆಯಲ್ಲ. ಹಾಗಿದ್ರೆ ಏನಿರಬಹುದಿದು? ಇದನ್ನು ತಿನ್ನುವಾಗ ನನಗೆ ಬೇಕಾದ ಎಲ್ಲರೂ ಬರಬೇಕು. ರೂಢಿಯಿಂದ ನಿಶಿಚರರು ಅಂತ ಕರೆದಿದ್ದಾರೆ. ರಾವಣನ ಕಾಲದಲ್ಲಿಯೂ ರಾತ್ರಿಯೇ ಓಡಾಡಬೇಕಾದ ಅನಿವಾರ್ಯತೆಯೋ ನಮ್ಮದು. ಹಗಲಿನಲ್ಲಿಯೂ ನಿಶೆಯಲ್ಲಿ ಓಡಾಡಬಲ್ಲವರಲ್ಲವೇ ನಮ್ಮವರೆಲ್ಲ. ಹಾಗಾಗಿ ನಿಶಿಚರರಲ್ಲ, ನಿಶಾಚರರು ನಾವು. ಹಾಗಾಗಿ ಅವರಿಗೆಲ್ಲ ಹೇಳಿದ್ದೇನೆ. ಆದರೂ ಆಶ್ಚರ್ಯ, ಇಷ್ಟು ಕಾಲ ಆಯಿತು ನಾನು ಬಂದು. ಇಷ್ಟು ಕಾಲದೊಳಬ್ಬರಿಲ್ಲಿಗೆ ತಟ್ಟನೆ ದಿನವನ್ನು ಲೆಕ್ಕ ಹಾಕುವುದು ಹೇಗೆ? ಆಯುಷ್ಯವನ್ನು ಲೆಕ್ಕ ಹಾಕುವುದು ಹೇಗೆ? ನನ್ನ ಆಯುಷ್ಯಕ್ಕೆ ಏನರ್ಥ? ಭಂಡ ಬಾಳು ಅಂತ ಎಷ್ಟು ಸಾರಿ ನಾನೇ ಅಂದುಕೊಂಡಿದ್ದೇನೆ. ನನಗೆಷ್ಟು ವರ್ಷ ಆಯಿತು ನನಗೆ ನೆನಪಿಲ್ಲ. ಮಗ ಬದುಕಿದ್ರೆ ಅವನಿಗೆಷ್ಟು ವರ್ಷ ಆಯಿತು ಅಂತಾದರೂ ನಾನು ನೆನಪಿಡ್ತಾ ಇದ್ದೆ. ಅದು ಇಲ್ಲ. ಎಷ್ಟು ಕಾಲದಿಂದ ನಾನಿಲ್ಲಿ ಬಂದುಳಿದೆ ನನಗೆ ನೆನಪಿಲ್ಲ. ಆದರೆ ಒಬ್ಬ ಮನುಷ್ಯರೂ ಈ ಕಡೆಗೆ ತಲೆ ಹಾಕಿ ಮನಗಿದಂಥ ದೃಷ್ಟಿ ನನಗೆ ಗೊತ್ತಿಲ್ಲ. ಎಷ್ಟೋ ದೂರದಲ್ಲಿದ್ದಾರೆ, ನೋಡಿಬಿಡೋಣ ಅಂದರೆ ಕಾಣುವುದಿಲ್ಲ. ಆದರೆ ಈ ಆಯುಷ್ಯವನ್ನು ಲೆಕ್ಕ ಹಾಕುವುದಕ್ಕೆ ರಕ್ಕಸರಲ್ಲಿ ಹೇಗೆ 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 ನಮ್ಮಲ್ಲಿ ಒಬ್ಬೊಬ್ಬರಿದ್ದಾರೆ. ರಾವಣನು
ಅವನ ಆಯುಷ್ಯವನ್ನು ಅವ ಲೆಕ್ಕ ಹಾಕುವುದು ಬೇರೆಯವರ ಆಯುಷ್ಯವನ್ನು ತೀರಿಸಿದ್ದರ ಆಧಾರದಲ್ಲಿ. ಇನ್ನೊಬ್ಬ ಇದ್ದಾನೆ, ನನ್ನ ಗಣ್ಣ ಕುಂಭಕರ್ಣ. ಅವನಿಗೆ ಎದ್ದಾಗ ಹಸಿವೆಯಾಗುತ್ತದೆ, ಹೊಟ್ಟೆ ತುಂಬಿದಾಗ ನಿದ್ದೆ ಬರುತ್ತದೆ. ಎರಡನ್ನು ಬಿಟ್ಟು ಬೇರೆ ಏನನ್ನೂ ಮಾಡಿದವನಲ್ಲ. ಅವನಿಗೆ ಆಯುಷ್ಯ ಇದ್ದರೆಷ್ಟು ಬಿಟ್ಟರೆಷ್ಟು. ಇನ್ನೂ ಒಬ್ಬ ಇದ್ದಾನೆ ತಮ್ಮ ವಿಭೀಷಣ. ದೇವರು ಕೇಳಿದಾಗ ಏನು ಕೇಳಬೇಕು ಎಂದು ಆಲೋಚನೆ ಮಾಡಲಲ್ಲೇ ಕಳೆದನಂತೆ. ಆಗ ದೇವರು ಹೇಳಿದನಂತೆ, ನೀನು ಚಿರಂಜೀವಿಯಾಗುವಂತ. ಅವನಿಗೆ ಬದುಕಿನಲ್ಲಿ ಸುಖವೇ ಇಲ್ಲ. ಯಾಕೆ? ಏನಾಸಕ್ತಿ ಉಳಿಯುತ್ತದೆ? ಬದುಕಿಗೊಂದು ಮಿತಿ ಇದ್ದಾಗಲಲ್ಲವೋ ಆಸಕ್ತಿ ಉಳಿಯುವುದು. ತನ್ನ ಮೊಮ್ಮಕ್ಕಳು ತನ್ನೆದುರೇ ಸಾಯ್ತಾರೆ ಅಂತ ಅವನಿಗೆ ಗೊತ್ತಿರುವಾಗ ಬದುಕಿನಲ್ಲಿ ಎಂಥ ಆಸಕ್ತಿ ಇದ್ದೀತು. ಹಾಗಾಗಿ ಅವನು ಯಾವಾಗಲೂ ಭಜನೆ ಮಾಡುವುದು. ಇಂಥವರ ಮಧ್ಯೆ ಬೆಳೆದವಳಲ್ಲವೇ ನಾನು. ಹಾಗಾಗಿ ಕುಂಭಕರ್ಣನ ತಂಗಿ ಅಂತ ಹೇಳಿದರೆ, ವಿಭೀಷಣನ ಅಕ್ಕ ಅಂತ ಹೇಳಿದರೆ ಏನರ್ಥ ಬಂದೀತು? ರಾವಣನ ತಂಗಿ. ರುಚಿಯನ್ನು ಪ್ರತಿದಿನವೂ ಅರಸುತ್ತಾನೆ ನಮ್ಮಣ್ಣ. ಯಾವುದರಲ್ಲಿ? ಎಲ್ಲಿ? ಅವನೊಂದು ಹೊಸದನ್ನೇ ನಿರ್ಮಾಣ ಮಾಡಿದ ಅಂತ ನಾವು ಭಾವಿಸಿದ್ದುಂಟು ಆರಂಭದಲ್ಲಿ. ಯಾಕೆ? ನಮ್ಮ ಲೆಕ್ಕಸರೆಲ್ಲ ಮೇಲೆ ಹೋದವರು ಸ್ವರ್ಗದಲ್ಲಿ ಇಂದ್ರ ಓಡಿ ಹೋದಾಗ ಸ್ವರ್ಗದಲ್ಲಿಯೇ ಇರ್ತಾ ಇದ್ದರು. ನನ್ನ ರಾವಣ ಹಾಗಲ್ಲ. ಸ್ವರ್ಗವನ್ನು ಜಯಿಸಿದ್ದೇನೆ, ನಾನು ಲಂಕೆಯಲ್ಲಿಯೇ ಇರುವುದು. ಆಹಾ, ಹೊಸ ಆರಂಭವಾಯಿತು. ಎಂಥದ್ದಿದು? ಸ್ಥಳೀಯವಾದ ಚಿಂತನೆ ಇವನದ್ದು ಅಂತ ನಾವು ಅಂದುಕೊಂಡ್ರೆ ಕಡೆಯಲ್ಲಿ ಅವನಿಗೂ ಆದದ್ದೇನು? ರಾವಣೇಂದ್ರ ಅಂತ ಕರೆದರು, ಸಮಾಧಾನ ಆಯಿತು. ಕಡೆಗೆ ಇವನು ಇಂದ್ರನೇ ಆದನ. ಅಧಿಕಾರಕ್ಕೆ ಬಂದವರೆಲ್ಲ ಇಂದ್ರನಂತೆಯೇ ನಡೆದುಕೊಳ್ಳುವುದು. ಬೇರೆ ಮಾದರಿ ಗೊತ್ತಿಲ್ಲಲ್ಲ, ಅದು ಕಷ್ಟ. ಹಾಗಾಗಿ ಹೊಸದೇನು ಹುಟ್ಟಲಿಲ್ಲ. ಆದರೂ ಅವನ ದಿನದ ಹೊಸತನಕ್ಕೆ ಏನು ಬೇಕು ಅಂತ ಕೇಳಿದರೆ, ಅವನ ಪುಷ್ಪಕ ವಿಮಾನ ಎಷ್ಟು ಜನ ಹತ್ತುತ್ತಾರೋ ಅಷ್ಟು ವಿಸ್ತರಿಸುತ್ತದೆ. ದಿಗ್ವಿಜಯವನ್ನು ಮುಗಿಸಿ ಬರುವಾಗಲೆಲ್ಲ ವಿಸ್ತಾರವಾದ ಪುಷ್ಪಕ ಬಂದಿಳಿಯುತ್ತದೆ. ಇಳಿಯುವವರೆಲ್ಲ ಹೆಣ್ಣು ಮಕ್ಕಳು. ಅವರನ್ನೆಲ್ಲ ಹಿಡಿದು ತಂದಿಟ್ಟಿದ್ದಾನೆ ಅಂತಃಪುರದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ. ಇಷ್ಟಾದರೂ ಅವನ ಬದುಕಿನ ರುಚಿ ಏನು ಅಂತ ಕೇಳಿದರೆ, ಅಲ್ಲಿ ಒಬ್ಬಳು ಇನ್ನೂ ಚಂದದವಳಿದ್ದಾಳೆ ಅಂತ ಹೇಳಿದರೆ ಇದ್ದ ಸಾವಿರದಲ್ಲಿ ಅವನ ಆಸಕ್ತಿ ಕಳೆದು ಹೋಗುತ್ತದೆ. ಹಾಗಾಗಿ ಹಾಗಿದ್ದಾನೆ. ಅವನ ತಂಗಿಯಾದ ನಾನು ಹೇಗಿರಬಹುದು? ನನಗೂ ರುಚಿಯುಂಟು. ಈವರೆಗೆ ಯಾರು ಅಂಥವರು ಸಿಕ್ಕಿಲ್ಲ. ಇಲ್ಲಿ ಓಡಾಡುವ 14,000 ಮೈವಾಸನೆ ಎಲ್ಲ ನನಗೆ ಗೊತ್ತುಂಟಾದರೂ ಇವರೊಡನೆ ಬದುಕಬಹುದು ಅಂತ ಒಂದು ಕ್ಷಣವೂ ನನಗೆ ಅನಿಸಿಲ್ಲ. ಹಾಳಾಗಿ ಹೋಗಲಿ. ಈ ಹಸಿವೆಗೆಲ್ಲ, ಸಾಯಲಾರದ ಸಂಕಟಕ್ಕೆ ಊಟ ಮಾಡುವುದು ಬಿಟ್ಟರೆ ಇನ್ನೇನುಂಟು ನನಗೆ? ಅಂತಹ ಕಾಡಿನಲ್ಲಿ ನಾನು ಬದುಕುವಾಗ ಇಷ್ಟು ಕಾಲದೊಳೊಬ್ಬರಿಲ್ಲಿಗೆ ಬಂದವರಿಲ್ಲ. ಯಾರಂಥ ಗಟ್ಟಿಗರು? ದೇವಲೋಕದಲ್ಲಿ ಹುಟ್ಟಿದರೆ, ಭೂಲೋಕದಲ್ಲಿ ಹುಟ್ಟಿದರೆ, ಇಷ್ಟೆಲ್ಲ ಆಲೋಚನೆ ಮಾಡುವ ಬದಲು ಬಂದದ್ದನ್ನು ಹೇಗೆ ಬಳಸಿಕೊಳ್ಳಬೇಕು ನಮ್ಮವರೆಲ್ಲ ಸಿದ್ಧರಾಗಿ ಬಿಟ್ಟಿದ್ದಾರೆ. ನಿಮಗೆ ಹೊಸ ಊಟ ಹಾಕಿಸುತ್ತೇನೆ, ಉಪ್ಪು ಹುಳಿ ಖಾರ ತಿಂದವರೆಲ್ಲ ಬಂದಿದ್ದಾರೆ ಕಾಡಿಗೆ ಅಂತ ಹೇಳಿದ್ದೇನಲ್ಲ. ಹಂದಿ ಮಾಂಸ ತಿನ್ನುವವರಿಗೆಲ್ಲ ಈಗ ಹೊಸದು ಸಿಗುತ್ತದೆ ಅಂತ ನಿರೀಕ್ಷೆಯಾಗಿದೆಯಲ್ಲ. ಹಾಗಾಗಿ ಅವರು ಸಿಕ್ಕರೆ ಕತ್ತಿಯನ್ನೆತ್ತಿ ಖಂಡ ಖಂಡವ ಬೇರೆ ಯಾರಾದರೂ ಏನಂತೆ, ಬಂದವರನ್ನು ಹೇಗೆ ನಡೆಸಿಕೊಳ್ಳಬೇಕು ನಮಗೆ ಗೊತ್ತುಂಟು. ಇಷ್ಟಾದರೂ ಇವರನ್ನು ಬಿಟ್ಟಿದ್ದೇವೆ ಅಂತಾದರೆ ಇವರು ನಮಗೆ ಬದುಕಲಿಕ್ಕೆ ಕೊಡಲಿಕ್ಕಿಲ್ಲ. ಆದದ್ದರಿಂದ ನನ್ನ ಪಡೆಯವರಿಗೆ ಹೇಳಿದ್ದೇನೆ,
ಮಸಾಲೆ ಅರೆಯೂ ಬೇಕಾಗಿಲ್ಲ, ಇವರೇ ಬೇಕಷ್ಟು ತಿಂದಿದ್ದಾರೆ. ಮೈವಾಸನೆ ನನಗೆ ಹೇಳ್ತಾ ಇದೆ. ಆದದ್ದರಿಂದ ಬಂದವರನ್ನು ಬೇಯಿಸಿ ತಿನ್ನಬೇಕು. ಎಷ್ಟು ದಿನವಾಯಿತು ಹಸಿ ಮಾಂಸವನ್ನೇ ತಿಂದು. ಇಷ್ಟು ಒಳ್ಳೆಯದು ಸಿಕ್ಕುವಾಗ ಬೇಯಿಸಬೇಕು. ಇವರನ್ನು ಚರ್ಮವನ್ನು ಹಸಿದು ಒಬ್ಬರಲ್ಲ ನನ್ನ ಗಮನಕ್ಕೆ ಬರ್ತಾ ಇದೆ. ಗಂಡು ಹೆಣ್ಣುಗಳು ಒಟ್ಟಿಗೇ ಬಂದಿದ್ದಾವೆ ಎನ್ನುವುದು ಒಂದು ಮೂಗು ಹೇಳ್ತಾ ಇದೆ. ಅದು ನನ್ನ ದೊಡ್ಡ ಕಷ್ಟ. 2 ಹಕ್ಕಿ ಹಾರ್ತಾ ಇದ್ರೆ ನನಗೆ ಹಸಿವೆಯಾದರೆ ಗಂಡು ಹಕ್ಕಿಯನ್ನೇ ತಿರಿದು ತಿನ್ನುವವಳು ನಾನು. ಹಾರಿಕೊಳ್ಳಲಿ ಹೆಣ್ಣು ಹಕ್ಕಿ ನನ್ನ ಹಾಗೆ ಅಂತ. ಬಂದವರನ್ನು ಮುರಿದು ಎಲುವುಗಳನ್ನೆಣಿಸಿ ರಕ್ತವನ್ನು ಕುದಿಸಿ ಮಾಂಸವನ್ನು ಬೇಯಿಸಿ ನನ್ನ ಸಿಟ್ಟನ್ನೆಲ್ಲ ತೀರಿಸಿಕೊಳ್ಳಬೇಕು. ಈ ಋಷಿಗಳೆಲ್ಲ ಸೇರಿ ಆ ಇಂದ್ರನಿಗೆ ಹೇಳುವುದು, ಮತ್ತೊಬ್ಬನಿಗೆ ಹೇಳುವುದು, ಹೊಗಳುವುದು. ಎಲ್ಲ ದೇವರಿಗೂ ಸಂಸಾರ ಉಂಟು, ಮಕ್ಕಳುಂಟು, ನನಗೊಂದು ಸಂಸಾರ ಇಲ್ಲವಲ್ಲ. ಯಾರಲ್ಲಿ ಹೋಗಿ ಕೇಳಿದರೆ ಕೊಟ್ಟಾರು ನನಗೊಂದು ಹೊಸ ಮದುವೆ ಮಾಡಿಸಿ ಯಾರು? ಬದುಕುವುದಕ್ಕೆ ಬೇಕಾದಂತಹ ಸಾಮರ್ಥ್ಯ ನನಗುಂಟು. ನಾನು ಹೆಂಡತಿಯಾಗಬಲ್ಲೆ, ತಾಯಿಯಾಗಬಲ್ಲೆ, ಒಪ್ಪಿಕೊಳ್ಳುವವರು ಬೇಕಲ್ಲ. ಹಾಗಾಗಿ ಇವರನ್ನು ತುಂಡು ತುಂಡಾಗೆಸಗಿ ಬೇಯಿಸಿ ತೀರಿಸಿ ತಿಂದು ನನ್ನ ಸಿಟ್ಟನ್ನೆಲ್ಲ ತೀರಿಸಿಕೊಳ್ಳಬೇಕು. ಹಾಗಾಗಿ ಇಲ್ಲಿ ನಿಂತರೆ ಆಗುವುದಿಲ್ಲ. ನನ್ನ ಕೂಗಿಗೆ ಅವರೇ ಜಾಗ ಬಿಟ್ಟರೆ ಆದದ್ದರಿಂದ ವಾಸನೆ ಬಂದತ್ತ ಹಾಗೆ ಹೋಗ್ತಾ ಇರ್ತೇನೆ. ನಾನೇನೋ ಬಂದೆ, ಹಿಂದೆ ನೋಡ್ತೇನೆ ನಮ್ಮವರು ಬಂದೇ ಇಲ್ಲ. ಯಾಕೆ ಅಂದರೆ ಹೊಸ ಹಾದಿಯಲ್ಲಿ ನಡೆಯುವುದಕ್ಕೆ ಯಾರಿಗೂ ಮನಸ್ಸಿಲ್ಲ. ಅವರು ಯಾವುದೋ ಹಳೆ ಹಾದಿಯಲ್ಲಿ ಸಿಕ್ಕಿಕೊಂಡಿರಬೇಕು. ನಾನು ಬಂದದ್ದನ್ನು ಅವರು ಗಮನಿಸಲಿಲ್ಲ. ಬಂದ ನಾನು ನೋಡ್ತೇನೆ, ಓಹೋ ಇವರೋ ಬಂದವರು. ಆಹಾ, ಒಂದೇ ಸಾರಿಗೆ ಅವರ ಕತ್ತು ಮುರಿದು ತಿಂದು ಬಿಡಬೇಕು ಅಂತ ಬಂದಿದ್ದನಲ್ಲ. ಆದರೆ ಬಾಯಿಗಿಂತ ಕಣ್ಣು ಮುಂದಾಗುತ್ತಾ ಇದೆ. ಏನು ಚಂದ ಇದು! ಕಂಡರೆ ಮದನನಂದ ಕಂಡರೆ ಮದನನಂದ ಕಂಡರೆ ಮದನನಂದ ಗಂಡು ಸಾಗಿಗ ನೀತ ಗಂಡು ಸಾಗಿಗ ನೀತ ಗಂಡು ಸಾಗಿಗ ನೀತ ಕೊಂಡೊಯ್ದು ಮನೆಗೆ ಗಂಡನ ಮಾಡ್ಬೇ ಇವನನ್ನ ಕೊಂಡೊಯ್ದು ಮನೆಗೆ ಗಂಡನ ಮಾಡ್ಬೇ ಗಂಡನ ಮದನನಂದ ಗಂಡು ಸಾಗಿಗ ನೀತ ಕೊಂಡೊಯ್ದು ಮನೆಗೆ ಗಂಡನ ಮಾಡ್ಬೇ. ಒಂದು ನೋಟದಲ್ಲಿ ನನ್ನ ಸಂಕಲ್ಪವೇ ಬಿಟ್ಟು ಹೋಯಿತಲ್ಲ. ಆಹಾ, ಇವ ಯಾರು ಅಂತ ನನಗೆ ಗೊತ್ತು. ರಾಜಕಾರಣದಲ್ಲಿ ನಾನು ಏನೂ ಹಿಂದೆ ಬಿದ್ದವಳಲ್ಲ. ಆಹಾ, ಇವನ ಬಂದವನು. ಏನಪ್ಪ ಇವನ ಚಂದ! ಇವನನ್ನು ನೋಡಿದರೆ ನನಗೂ ಒಂದು ಬಂಡವಾಳ ಬಿಟ್ಟು ಸಂಸಾರ ಮಾಡಬೇಕು ಅಂತ ಅನ್ನಿಸ್ತದಲ್ಲ. ಎಂಥ ಗಂಡಸಿವನು! ಅವನ ಪಕ್ಕದಲ್ಲಿ ಕುಳಿತಂತಹ ಹೆಂಡತಿ ಕಣ್ಣು ಮುಚ್ಚಿದ್ದಾಳೆ. ಗೊತ್ತಾಗುತ್ತದೆ ಅವಳಿಗೆ ಹೆದರಿಕೆ ಅಲ್ಲ. ಇಂತಹ ಗಂಡಸು ಕಂಡ ಮೇಲೆ ಮತ್ತೆ ಬೇರೆ ನೋಡುವುದು ಬೇಡ ಅಂತ ಕಣ್ಣು ಮುಚ್ಚಿದ್ದಾಳು. ಅಷ್ಟು ಚಂದ ಇದ್ದಾನೆ. ಏನು ನಿಂತ ನಿಲುವುದು! ಅಗಲವಾದ ಹಣೆ, ಸುಂದರವಾದ ಜುಟ್ಟ ಕಟ್ಟಿದ್ದಾನೆ. ಏನು ಕೊರಳು, ಹರವಾದ ಎದೆ, ನಿಡಿದಾದ ತೋಳು. ಆ ಕಟಿ ಸಿಂಹಕಟಿ. ನಿಂತ ನಿಲುವಿನಲ್ಲಿ ಅದೆಂತಹ ಚಲುವು! ತನ್ನ ಬಿಲ್ಲನ್ನು ಹಿಡಿದು ಹೀಗೆ ನಿಂತಿದ್ದಾನೆ. ಯಾರು ಬಂದಾರು ನನ್ನ ಎದುರಿಸುವುದಕ್ಕೆ ಎನ್ನುವ ವೀರ. ಏನು ಚಂದ ಇದು! ಆಹಾ, ನಿಂತ ನಿಲುವೆ, ಕಂಡ ಚೆಲುವೆ,
ಇವನನ್ನು ಕಂಡಾಗ ನನಗನ್ನಿಸಿದ್ದು ಇವ ಗಂಡಸು ಅಂತ ಹೇಳುವುದಕ್ಕೆ ಕಾರಣ ಆ ಪಕ್ಕದಲ್ಲಿ ಹೆಣ್ಣು ಬೇರೊಬ್ಬಳು ಇದ್ದದ್ದು. ಇಲ್ಲದಿದ್ದರೆ ಇವನೇ ಹೆಂಗಸು ಅಂತ ಅಂದುಕೊಳ್ಳುವ ಸೌಂದರ್ಯ ಪ್ರಜ್ಞೆ ರಾಕ್ಷಸರದ್ದು. ನಮ್ಮಲ್ಲಿ ಇಲ್ಲವೋ ಜನ? ಹೇಗೆ ಸೌಂದರ್ಯದ ಆಲೋಚನೆ? ಹೆಣ್ಣು ನೋಡುವುದಿದ್ರೆ ಹೇಗೆ? ಯಾರ ಸೊಂಟ ದಪ್ಪ ಇರ್ತದೋ ಅವಳು ಹಡೆಯುವುದಕ್ಕೆ ಗಟ್ಟಿ ಇರ್ತಾಳೆ ಅಂತ ಹೇಳುವ ಜನಾಂಗ ನಮ್ಮದು. ಛೇ, ಒಂದು ತಲೆ ಅಂದರೆ ಅವರ ಕೂದಲು ಅಂತಂದರೆ ಹುಲ್ಲಿನ ರಾಶಿ. ಹಣೆ ಎನ್ನುವುದನ್ನು ಹುಡುಕಬೇಕು, ಹುಬ್ಬೇ ಅಷ್ಟು ದೊಡ್ಡ. ಕಣ್ಣು ಕೆಂಡದುಂಡೆ, ಇನ್ನು ಮೂಗೋ 3 ಜನ ಓಡಾಡಬಹುದು. ತುಟಿಗಳು ಸೇರಿಯೇ ಇಲ್ಲ, ಯಾಕಂದರೆ ಕಾರೆ ಹಲ್ಲಿರ್ತದಲ್ಲ. ಆದರೂ ಶೃಂಗಾರದ ಮಾತಾಡುತ್ತೇವೆ ನಾವು. ಕುತ್ತಿಗೆಯನ್ನು ತಿರುಗಿಸುವುದು ಅಂತಿಲ್ಲ, ಇಡಿಯಾಗಿ ತಿರುಗಿ ನೋಡುವುದು ನಾವು. ಹೊಟ್ಟೆ ಮೊಳಕಾಲವರೆಗೂ ಬರ್ತದೆ, ಮತ್ತೆ ಸೊಂಟ ಅಂತ ಹುಡುಕುವುದೇನನ್ನು. ಆದರೂ ಇದು ಚಂದ ಅಂತ ನಮ್ಮಲ್ಲಿ ಹೇಳುವುದುಂಟು. ಈಗ ಅವರಿವರ ಸುದ್ದಿ ಯಾಕೆ, ನಾನಿರುವುದು ಹಾಗೆ ಅಲ್ಲವೋ? ಈಗ ಇವನನ್ನು ಕೊಂಡೊಯ್ದು ಮನೆಗೆನ್ನ ಗಂಡನ ಮಾಡ್ಪೆ. ಗಂಡ ಹೌದು, ಯಾಕಂದರೆ ಇನ್ನೊಂದು ಹೆಂಗಸಿನ ಸಂಗಡ ಅವನನ್ನು ಹಂಚಿಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ಅವನನ್ನು ಹೊತ್ತೊಯ್ದು ಮನೆಗೆ ತೆಗೆದುಕೊಂಡು ಹೋಗಿ ಗಂಡನ ಮಾಡ್ಪೆ, ಅದೊಂದು ಹೌದು. ಇವ ಸಿಕ್ಕರೆ 1 ದಿನ 2 ದಿನ ಅಂತಲ್ಲ, ಸಿಕ್ಕರೆ ಇಡೀ ಜೀವನ ಇವನ ಹೆಸರು ಹೇಳಿ ಬದುಕಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಅಂತಹ ಗಂಡಸು ಹೌದಿವನು. ಹೊತ್ತೊಯ್ಯುವುದಿದ್ದರೂ ನಾನು ಇದೇ ವೇಷದಲ್ಲಿ ಹೋಗಿ ಅವನೆದುರು ನಿಂತರೆ ಅವ ತನ್ನ ಹೆಂಡತಿಯನ್ನು 1 ತಿಂಗಳ ನೋಡಲಾರ. ಏನು ಮಾಡಲಿ? ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ ಏನು ಮಾಡಲಿ? ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ ಘನವಾದ ದೇಹವನ್ನು ಕುನಿಸಿ ಕುನಿಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟ. ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಅವನೆದುರು ನಿಂತು ನಾನು ಪ್ರೇಮವನ್ನು ಯಾಚಿಸಬೇಕು ಅಂತಾದರೆ ಅವನ ಹೆಂಡತಿಗಿಂತ ಚಂದ ಆಗಬೇಕಲ್ಲ. ಈ ದೇಹದಿಂದ ಅದು ಸಾಧ್ಯವಿಲ್ಲ. ಏನು ಮಾಡಲಿ ಏನು ಮಾಡಲಿ? ಮತ್ತದೇ ನನಗೆ ಮಾರ್ಗದರ್ಶನ. ರಾವಣನ ತಂಗಿ, ನನ್ನ ಅಣ್ಣನಿಗೆ 10 ತಲೆ 20 ತೋಳು. ಯಾವುದಾದ್ರೂ ಹೆಣ್ಣಿಗೆ ಅದೊಂದು ಆಕಾರ ಅಂತ ಕಂಡೀತು. ಅವನೂ ಹಾಗೆ ಅಣಿಮಾದಿ ಅಷ್ಟಸಿದ್ಧಿಗಳ ಬಲದಲ್ಲಿ ಸುಂದರ ರಾವಣ ಅಂತಾಗೋದು. ಅಂದ್ರೆ ಅವ ಇದ್ದದ್ದು ಸರಿ ಇಲ್ಲ ಅಂತ ಬೇರೆ ಹೇಳಬೇಕು. ಹಾಗೆ ಈ ಸುಂದರ ರಾವಣನ ತಂಗಿಯೂ ಚಂದದ ಶೂರ್ಪನಖಿ ಆಗಬಲ್ಲಳಲ್ಲ. ಅದನ್ನು ಮಾಡಬೇಕು. ಘನವಾದ ದೇಹವನ್ನು ಕುನಿಸಿ ಮರೆ ಮಾಡಿ. ಏನು ಘನತೆ ನಮ್ಮ ದೇಹಕ್ಕೆಲ್ಲ, ಅಳತೆಯಲ್ಲಿ ಹೇಳಿದ್ದದಷ್ಟೇ. ಅದನ್ನು ಮರೆ ಮಾಡಿ ಕಪಟದ ಆಕೃತಿ. ಈ ಋಷಿಗಳೆಲ್ಲ ದಿನವೂ ಮಾತಾಡುವುದು ನಮ್ಮ ಆಕಾರ ಆಕೃತಿಗಳೇನಿದೆ ಇದು ನಿಜ ಅಲ್ಲ ಅಂತ. ಆಕಾರವೇ ಕಪಟ ಅಂತ ಅವರು ಹೇಳ್ತಾರೆ. ಆದರೆ ನನಗೆ ಕಪಟ ಹೊಸದು. ಯಾವುದು ಕಪಟ? ನಾನು ಇದೇ ದೇಹದಲ್ಲಿದ್ದು ಮನಸ್ಸಿನಲ್ಲಿ ಅನುರಾಗವನ್ನು ಹೊತ್ತು ಹೋದರೆ ಅವನಿಗೆ ಸ್ವೀಕರಿಸುವುದಕ್ಕಾಗುವುದಿಲ್ಲ. ಮನಸ್ಸನ್ನು ಸ್ವೀಕರಿಸುವುದಕ್ಕೆ ಅಡ್ಡಿಯಾದ ಮೈ ಕಪಟವೋ, ಮನಸ್ಸನ್ನು ಸ್ವೀಕರಿಸುವುದಕ್ಕೆ ಅನುಕೂಲವಾದ ಮೈ ಕಪಟವೋ? ಆದದ್ದರಿಂದ ಕಪಟವಲ್ಲ. ಮನಸ್ಸು ನಿಜವಾಗಿದೆ. ಈ ಮನಸ್ಸನ್ನು ನಿಜವಾಗಿ ನಿನ್ನೆದುರು ಹೇಳುವಾಗ ಈ ದೇಹ ಬೇಕು, ಅನುಕೂಲ ಅಲ್ಲವೇ?
ವಿದ್ಯೆ ಇರುವುದು ಅದಕ್ಕೆ, ಬದುಕುವುದಕ್ಕೆ. ಹಾಗಾಗಿ ಅದಕ್ಕೆ ಬೇಕಾಗಿ ಈ ದೇಹವನ್ನು ಸಣ್ಣ ಮಾಡಿ 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 ಎಷ್ಟು ಸಣ್ಣ ಅದೇ? 16 ವತ್ಸರದ 16 ವತ್ಸರದ ಹೆಣ್ಣಾದಳವಳು 16 ವತ್ಸರದ ಹೆಣ್ಣಾದಳವಳು ಮುದದಿಂದ ಶೃಂಗಾರ 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 ಆಗಿ ಮತ್ತವಳು ಮುದದಿಂದ ಶೃಂಗಾರ 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 ಆಗಿ ಮತ್ತವಳು 16 ವತ್ಸರದ ಹೆಣ್ಣಾದಳವಳು ಮುದದಿಂದ ಶೃಂಗಾರ ಆಗಿ ಮತ್ತವಳು ಮುದದಿಂದ ಮುದದಿಂದ ಶೃಂಗಾರ ಆಗಿ ಮತ್ತವಳು ಕೂಗೋಲನುರು ಪಟ್ಟದಾನೆ ಕೂಗೋಲನುರು ಪಟ್ಟದಾನೆ 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 ಎಂದದಲ್ಲಿ ರಾಘವನ ಬಳಿಗೆ ರಾಘವನ ಬಳಿಗೆ ರಾಘವನ ಬಳಿಗೆ ನಡೆದಂದಳೊಲವಿನಲಿ ಕೂಗೋಲನುರು ಪಟ್ಟದಾನೆ ಎಂದದಲ್ಲಿ ರಾಘವನ ಬಳಿಗೆ ರಾಘವನ ಬಳಿಗೆ ರಾಘವನ ಬಳಿಗೆ ನಡೆದಂದ ಒಲವಿನಲಿ ಹಾ 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 16 ವತ್ಸರದ ಹೆಣ್ಣಾದೆ. ಹೆಣ್ಣಾಗುವುದೇ ಆ ವಯಸ್ಸಿಗೆ. ಯಾವ ಹೆಣ್ಣಿಗೆ ಹೊಸ ಕನಸು ಬಿದ್ದರೂ ಅಂದು ಅವಳಿಗೆ 16 ಅಲ್ಲವೋ? ಹಾಗೆ ನಾನು 16 ವತ್ಸರದ ಹೆಣ್ಣಾದವಳು. ಈ ಹದಿಯ ಹದ ಗೊತ್ತಿರುವುದು ಹಾಲನ್ನು ಕಾಯಿಸಿದವರಿಗೆ ಮಾತ್ರ. 17, 18 ಹದಿ ಉಳಿದಿರಬೇಕು. 12, 13 ಅಂತ ಹದಿ ಬೆಳೆದಿರಬೇಕು. ಹಾಗಾಗಿ ಅದು 16. ಈ ಹದಿ ನಾರುವ ಮೊದಲು ಅವನನ್ನು ಸೇರಬೇಕಲ್ಲ. ಮತ್ತವಳು ಮತ್ತೆ ಅಲ್ಲವೋ ಶೃಂಗಾರ ಎನ್ನುವುದೇ ಮತ್ತು ನಿಜವಾಗಿ ಹೇಳಬೇಕು ಅಂದರೆ ಯಾವ ವಯಸ್ಸಿರಲಿ ಯಾವ ದಿನವಿರಲಿ ನಾನು ಹೆಣ್ಣಾಗಬೇಕು ಅಂತ ಮನಸ್ಸು ಮಾಡಿ ಕನ್ನಡಿಯ ಎದುರು ನಿಂತರೆ ಆ ಮತ್ತೆ ಬೇರೆ. ಜಗತ್ತಿನಲ್ಲಿ ಏನು ಹೇಳಿದರೂ ಕೂಡ ಹೆಣ್ಣನ್ನು ಮೈಯಿಂದ ಗುರುತಿಸಿದರೆ ವಿನ ಮನಸ್ಸಿನಿಂದ ಅಲ್ಲ. ನಮ್ಮ ಮನಸ್ಸಿಗೆ ಬೇಕಾಗಿ ಮೈಯನ್ನು ಶೃಂಗರಿಸಿಕೊಳ್ಳುತ್ತೇವೆ ಬಿಟ್ಟರೆ ಕಾಣುವವರಿಗೆ ಮೈಯಲ್ಲೋ ಎಷ್ಟು ಚಂದ ಆಗಬೇಕು, ಏನೆಲ್ಲವನ್ನೂ ಧರಿಸಬೇಕು, ತೊಡಬೇಕು, ಉಡಬೇಕು ಅಂತಾದರೆ
ಮೊದಲಿದ್ದ ಆಕಾರಕ್ಕೂ ತೊಡಬಹುದಿತ್ತಲ್ಲ, ಉಡಬಹುದಿತ್ತಲ್ಲ. ಒಂದು ಚಂದದ ಬತ್ತಲೆ ಇಲ್ಲದೆ ಇದ್ದರೆ ಬಟ್ಟೆ ಚಂದ ಇದ್ದೇನು ಪ್ರಯೋಜನ ಹೇಳಿ? ಆದದ್ದರಿಂದ ಶೃಂಗಾರಕ್ಕೂ ಕೂಡ ಒಂದು ರೂಪದ ಹಂಗುಂಟಲ್ಲ. ಈ ಮೈಯಿಂದಲೇ ಬದುಕಬೇಕು, ಮನಸ್ಸಿನಿಂದ ಬದುಕುತ್ತೇನೆ ಅಂತ ಹೇಳಿದರೆ ಏನು? ಭೂಮಿಯ ಮೇಲೆ ಮೈ ಇಲ್ಲದಿದ್ದರೆ ಶೃಂಗಾರಕ್ಕೆ ಮೈಗೊಡಬೇಕು ಅಂತಾದರೆ ಈ ಸಣ್ಣವಳಾದದ್ದು ನಿಜ. ಎಲ್ಲ ಚಂದ ಆಗಿದೆ. ಈ ಕಾಡಿಗೆ ಬಂದ ಮೇಲೆ ಮೊದಲ ಬಾರಿಗೆ ನಾನು ಕಾಡಿಗೆಯನ್ನು ಹಚ್ಚಿದ್ದೇನೆ. ಈ ಕಾಡಿಗೆ, ಇಷ್ಟು ಕಾಡಿಗೆ ಸಾಕೋ ಅಂತ ನನ್ನನ್ನೇ ನಾನು ಕೇಳಿಕೊಳ್ಳಬೇಕು. ಉಟ್ಟ ಉಡುಗೆಯಲ್ಲಿ, ತೊಟ್ಟ ನಿಲುವಿನಲ್ಲಿ ಚಲಿಸದೆ ಅಂಗೈಯ ಈ ಕನ್ನಡಿಯಲ್ಲಿ ನೋಡಿಕೊಂಡು ನಿಲ್ಲಬೇಕು ಅಂತ ಅನ್ನಿಸ್ತಾ ಇದೆ. ಎಷ್ಟು ಉಟ್ಟರೇನು? ಉಟ್ಟ ಉಡುಗೆಗೆಲ್ಲ ಬಿಚ್ಚಿಕೊಳ್ಳುವ ಆಸೆ, ತೊಟ್ಟ ತೊಡುಗೆಗೆಲ್ಲ ತೋರಿಕೊಳ್ಳುವ ಹಂಬಲ. ಈ ಕಾತರ ಆತುರ ಎಲ್ಲ ಕಾಡಿದ್ದು ಯಾವಾಗ? ಈ ರಾಮನನ್ನು ಕಂಡಾಗ. ಇವ ಯಾರು ಅಂತ ನನಗೆ ಗೊತ್ತುಂಟು. ನನ್ನಜ್ಜಿ ತಾಟಿಕೆಯನ್ನು ಒದಿಸಿದವನು, ನನ್ನ ಮಾವ ಮಾರೀಚನಿಗೆ ಗಡ್ಡ ಬಿಡಿಸಿದವನು, ಸುಬಾಹುವನ್ನು ಕೊಂದವನು, ಮೊನ್ನೆ ಋಷಿಗಳಿಗೆ ಭರವಸೆ ಕೊಟ್ಟವನು, ಇವರನ್ನೆಲ್ಲ ಕೊಂದು ಕೊಡ್ತೇನೆ ಅಂತ. ಆಗಬಹುದೋ? ಇವ ನನಗಾಗಬಹುದು, ಹೇಗೆ ಒಲಿದರೂ ಆಗಬಹುದು ನನಗೆ. ಇಂಥ ಒಬ್ಬ ಬೇಕು ಅಂತ ಹುಡುಕಿದವಳು. ಆದರೆ ವೇಷ ಬದಲಾದರೆ ಸಾಕು, ನಡೆ ಬದಲಾಗಬೇಕು, ನುಡಿ ಬದಲಾಗಬೇಕು. ಹಾಗಾಗಿ ನಾನು ನನ್ನ ಹಾಗೆ ನಡ್ಕೊಂಡು ಹೋಗುವ ಹಾಗಿಲ್ಲ. ಈಗ ಅಲ್ಲಿಂದ ಇಲ್ಲಿಗೆ ಬರುವಾಗ ಎಲ್ಲವನ್ನು ತುಳಿದುಕೊಂಡೇ ಬಂದಿದ್ದು ನಾನು. ಪೂಗೋಲನುರು ಪಟ್ಟದಾನ ಎಂದದಲ್ಲಿ ಕಾಣದ ಮನ್ಮಥನ ಲೆಕ್ಕದಲ್ಲಿ ಅವನ ಹೆಂಡತಿಯ ಹಾಗೆ ನಾನು ನಡ್ಕೊಂಡು ಹೋಗಬೇಕು, ನನ್ನ ಹಾಗಲ್ಲ. ಎಲ್ಲದಕ್ಕೂ ಒಂದು ಮಾದರಿಯನ್ನು ಸೃಷ್ಟಿ ಮಾಡಿದರಲ್ಲ. ಯಾವ ಹೆಣ್ಣು ನಡೆದರೂ ಅವಳು ರತಿಯ ಹಾಗೆಯೇ ನಡೆದಳು ಅಂತಲ್ವೋ? ನನಗೇನಂತೆ? ಅವನನ್ನು ಮನ್ಮಥನನ್ನಾಗಿಸಿಕೊಂಡರೆ ನಾನು ರತಿಯಾಗುವುದೇನು ಕಷ್ಟ. ಆದರೆ ಇವನನ್ನು ಕಂಡ ಮೇಲೆ ಒಲವು ಎನ್ನುವ ಶಬ್ದ ನನ್ನಲ್ಲಿ ಮೂಡಿದ್ದು ನಿಜ. ಇಷ್ಟು ದಿನ ಇದೆಲ್ಲ ತೆವಲಾಗಿತ್ತು. ಈ ರಾಮನನ್ನು ಕಂಡರೆ ಯಾರಿಗೂ ಬದುಕಿನಲ್ಲಿ ಒಲವು ಮೂಡಿತು. ಹೋಗಿ ಮಾತಾಡಿಸಬೇಕು. ನಿಧಾನವಾಗಿ ನಡೆದುಕೊಂಡು ಬಂದಿದ್ದೇನೆ. ಕೈಯ ಬಳೆಯನ್ನು ಶಬ್ದ ಮಾಡಿದೆ, ಕಾಲಗೆಜ್ಜೆಗೆ ಅವಕಾಶ ಕೊಟ್ಟೆ. ಈ ಕಡೆ ನೋಡುವುದಿಲ್ಲ ಅವ. ಹಾಗಾಗಿ ಅವನನ್ನು ಕರೆದೇ ಮಾತಾಡಿಸಬೇಕು. ರಾಘವ ರಾಘವ ನರಪತೆ ಶೃಣು ಮಮ ವಚನವು ರಾಮ. ರಾಘವ 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 ನರಪತೆ ಶೃಣು ಮಮ ವಚನವು ರಾಘವ ನರಪತೆ ಶೃಣು ಮಮ ವಚನವು ನಿಗುಣ ನಿಧಿಯೆಂದು ನಿನ್ನ ಸೇರಿದೆ ಬಂದು ನಿಗುಣ ನಿಧಿಯೆಂದು ನಿನ್ನ ಸೇರಿದೆ ಬಂದು ನಿನ್ನ ಸೇರಿದೆ ಬಂದು ಅತಿ ಕುಲವತಿ ನಾನು ಅತಿ ಕುಲವತಿ ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ರತಿದೇವಿಗೆ ನಾನು ಮನುಮತ ನೀನು ರತಿದೇವಿಗೆ ನಾನು ಮನುಮತ ಮನುಮತ ನೀನು ರಾಘವ 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 ನರಪತೆ ಶೃಣು ಮಮ ವಚನವು
ತುಳಸಿ ಜಾಂಬಕಿ ನಾನು ಧರಣಿ ಪ್ರಕಾಶ ನೀನು ವರಬಿಂಬಾಧರ ನಾನು ಅರಗಿಳಿ ನೀನು ಅರಗಿಳಿ ನೀನು ರಾಘವ 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 ನರಪತಿ ಶೃಣು ಮಮ ವಚನ. ರಾಘವ, ಮಹಾಪ್ರಾಣ ಬೇಡ ರಾಘವ ಅಂತ ಕರೆಯುವ ಮನಸ್ಸಾಗುತ್ತದೆ ನನಗೆ. ರಾಘವ, ನಿನ್ನ ಪರಿಚಯ ನನಗುಂಟು, ದೊಡ್ಡವರ ಮಕ್ಕಳ ಪರಿಚಯ ಊರಿಗೆಲ್ಲ ಇರ್ತದೆ. ನಾನು ನಿನ್ನೆಡೆಗೆ ಬಂದು ಮಾತಾಡಿಸ್ತಾ ಇದ್ದೇನೆ. ಓಹ್, ರಘುಕುಲದ ಕೀರ್ತಿಯನ್ನು ಕೇಳದವರಾರು? ಏನೂ ಇಲ್ಲ ಅಂತ ಬಂದಾಗ ತಾನು ಏನೂ ಇಟ್ಟುಕೊಳ್ಳದೆ ಎಲ್ಲವನ್ನೂ ದಾನ ಮಾಡಿದ್ದೇನೆ ಅಂತ ರಘು ಚಕ್ರವರ್ತಿ ಹೇಳಿದಾಗ ಕುಬೇರನ ಭಂಡಾರಕ್ಕೆ ಬಾಣವನ್ನು ಬಿಟ್ಟು ಹೊನ್ನಿನ ಮಳೆಗರೆದು ಬಂದ ಅತಿಥಿಗೆ ದಾನ ಮಾಡಿದರಂತೆ ನಿನ್ನ ಕುಲದವರು. ಕೇಳಿದವರಿಗೆ ಕೊಡುವುದಿಲ್ಲ ಅಂತ ಹೇಳಿದವರೇ ಅಲ್ಲ ನೀವು, ಗುಣನಿಧಿ ನೀನು. ಹೌದಪ್ಪ, ರಾಘವ ನರಪತೆ. ಕಾಡಿಗೆ ಬಂದರೂ ರೂಢಿಗೊಡೆಯರು ಅಂತಲೇ ನಿನ್ನನ್ನು ಕರೀತಾರಲ್ಲ, ಹೇಗೆ ಅದು? ಯಾರ ಕಷ್ಟವನ್ನು ಹೇಳಿಕೊಳ್ಳಬಹುದಾದದ್ದು ಯಾರಲ್ಲಿ? ಸೂರ್ಯವಂಶದ ಅರಸರಲ್ಲಿ. ನೀನು ಹೇಳಿದೆಯಂತಲ್ಲ, ನಾಡನ್ನು ನೀನು ನೋಡಿಕೊಂಡಿರು, ಕಾಡನ್ನು ನಾನು ರಕ್ಷಿಸುತ್ತೇನೆ ಅಂತ. ನನಗೆಲ್ಲ ಭರವಸೆಯಾದದ್ದು ರಾಮ. ಎಷ್ಟು ಸುಂದರವಾದ ಹೆಸರು ನಿನ್ನದು, ರಮಣೀಯ. ಆಹಾ, ರಾಮ ಅಂತ ಹೀಗೆ ಹೇಳಬಹುದಿತ್ತು. ನಾನು ಭಜನೆ ಮಾಡ್ತಾ ಇಲ್ಲ ರಾಮ, ನಿನ್ನೆದುರಿನಲ್ಲಿ ನಿಂತು ನಿನ್ನನ್ನು ಕರೆಯುತ್ತಿದ್ದೇನೆ. ನನ್ನನ್ನೊಮ್ಮೆ ನೋಡಬಾರದೆ? ಗುಣನಿಧಿಯಾದ ನಿನ್ನಲ್ಲಿ ನಾನು ಸೇರಿಕೊಳ್ಳಬೇಕು ಎಂಬ ಹಂಬಲದಿಂದಲೇ ಬಂದವಳು. ರಘುಕುಲದವರು ಎಲ್ಲವನ್ನೂ ಪರೀಕ್ಷಿಸುತ್ತಾರೆ. ಅರಮನೆಯವರು ಊಟ ಮಾಡುವಾಗಲೂ ಮನೆಯಲ್ಲೇ ಮಾಡಿದ ಅಡುಗೆಯನ್ನು ಮೊದಲು ಬೆಕ್ಕಿಗೆ ತಿನ್ನಿಸಿ ಆಮೇಲೆ ತಿಂತಾರಂತೆ. ಅದೆಲ್ಲ ಅಧಿಕಾರದ ಅನಿವಾರ್ಯತೆ ಅಂತ ಹೇಳುವವರಿದ್ದಾರೆ. ನನ್ನನ್ನು ಪರೀಕ್ಷೆ ಮಾಡಬಹುದು. ಸಮುದ್ರಕ್ಕೆ ಬಂದ ನದಿಯನ್ನು ಒಮ್ಮೆಲೇ ಬಿಟ್ಟುಕೊಳ್ಳುವುದಿಲ್ಲ, ಅದನ್ನು ತಡೆದು ನಂತರ ಸ್ವೀಕರಿಸುತ್ತದೆ ಅಂತ. ಎಷ್ಟು ಹೊತ್ತೂ ನಿಂತೇನು ನೀನು ಸ್ವೀಕರಿಸ್ತೀಯೆ ಅಂತಾದರೆ, ಓ ಗುಣನಿಧಿ, ನಾನ್ಯಾರು ಅಂತ ನಿನಗೆ ಹೇಳಬೇಕಲ್ಲ. ನಿಮ್ಮವರ ಕುರಿತಾಗಿ ನನಗೆ ಬಹಳ ಚೆನ್ನಾಗಿ ಗೊತ್ತುಂಟು. ಅತಿ ಕುಲವತಿ ನಾನು. ಅತಿ ಅಂದರೆ ಮಿತಿ ಇಲ್ಲದ್ದು ಅಂತಲ್ಲ. ನೀನು ನಾನು ಹಾಗೆ ಹೇಳಿದ ತಕ್ಷಣ ಹುಬ್ಬನ್ನು ಕೊಂಕಿಸಿದೆಯಲ್ಲ. ಅತಿ ಕುಲ ಅಂತಂದರೆ ಈಗ ಅತಿರಸ ಅಂತೊಂದು ಕಜ್ಜಾಯ ಉಂಟು, ತಿನ್ನಲಿಕ್ಕಾಗೋದಿಲ್ಲ ಅಂತ ಅರ್ಥವೋ? ಅಲ್ಲಲ್ಲ. ಅತಿರಥ ಅಂತ ಹೇಳಿದರೆ ಅವ ರಥದಲ್ಲಿ ಹಿಡಿಯುವುದಿಲ್ಲ ಅಂತಲ್ಲಲ್ಲ. ಅತಿ ಕಾಯ ಅಂದರೆ ಅವನಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಲ್ಲ. ಹಾಗೆ ಆ ಸಾಲಿನಲ್ಲಿ ನಾನು ಅತಿ ಕುಲವತಿ. ಇನ್ನೂ ಒಂದು ಹೇಳಬೇಕು. ನನ್ನ ಕುಲದಲ್ಲಿ ಹೇಗುಂಟು ವ್ಯವಸ್ಥೆ ಅಂತ ಹೇಳಿದರೆ ಒಂದೇ ಎರಡೇ. ಕೆಲವರು ದೊಡ್ಡವರ ಮನೆಗಳಲ್ಲಿ ಮಕ್ಕಳು ಹುಟ್ಟುವುದೇ ಕಷ್ಟ, ತಪಸ್ಸು ಮಾಡ್ತಾರೆ, ಕಾಮಧೇನುವಿನ ಸೇವೆ ಮಾಡಬೇಕು, ಇನ್ನು ಏನೆಲ್ಲ ಕಷ್ಟವಪ್ಪ. ಒಬ್ಬ ಮಗು ಹುಟ್ಟಲಿ ಅಂತ 60,000 ವರ್ಷ ಕಾದವರಿದ್ದಾರಂತೆ ನಿಮ್ಮ ವಂಶದಲ್ಲಿ. ನಮ್ಮಲ್ಲಿ ಹಾಗಲ್ಲ. ನನ್ನನ್ನು ಒಪ್ಪಿದರೆ ನಿನಗೇ ಅನುಕೂಲಕ್ಕೆ ಬರ್ತದೆ, ಅರಿವಾಗುತ್ತದೆ. ವರ್ಷಕ್ಕೂ ಸಂತಾನ ಬೆಳೀತಾ ಹೋಗುತ್ತದೆ. ಹಾಗಾಗಿ ಅತಿ ಕುಲವತಿ ನಾನು. ರಾಮ, ಇಷ್ಟು ಹೇಳಿದರೂ ಕೂಡ ನಿನ್ನ ರಾಜಗಾಂಭೀರ್ಯದಲ್ಲಿ ಸ್ವಲ್ಪವೂ ಸಡಿಲಾಗುವುದಿಲ್ಲ. ನಿನ್ನನ್ನು ನೋಡಿ ನಾನು ಬಂದದ್ದಕ್ಕೆ ಕಾರಣ ಉಂಟು. ನಿನ್ನ ಪ್ರಕಾಶ ಅಂಥದ್ದು, ತರಣಿ ಪ್ರಕಾಶ ನೀನು. ಹೌದಪ್ಪ, ಅಷ್ಟು ದೂರದಲ್ಲಿ ಬೆಳಗಿದರೂ ಸರೋವರದಲ್ಲಿರುವ ಕಮಲ ಅರಳುವುದಿಲ್ಲವೇ? ಹಾಗೆ ನಾನು ಅರಳಿದವನು, ನೀನಾದರೂ ಎಂಥವನು? ಪೃಥ್ವಿ ಪಾಲಕ ನೀನು, ಈ ಭೂಮಿಗೆ ಒಡೆಯ ನೀನು. ಎಲ್ಲದಕ್ಕೂ ನಾನು ಯಾರು? ಅತಿ ಕುಲವತಿ ಅಂತ ಹೇಳುವಾಗ ರತಿದೇವಿಗೆಣೆ ನಾನು. ಇದು ನಾನು ಹೇಳಿದ್ದಲ್ಲ. ನಮ್ಮೂರಿನಲ್ಲಿ ಹೇಳುವಾಗ ನೀನೇ ರತಿದೇವಿ ಅಂತ ಹೇಳ್ತಾರೆ. ಆದರೆ ನೇರವಾಗಿ ರೂಪಕವನ್ನು ಬಳಸುವುದು ಎಷ್ಟು ಕಷ್ಟ. ಹಾಗಾಗಿ ರತಿದೇವಿಗೆಣೆ ನಾನು, ಅವಳಿಗೆ ಸರಿ ಅಂತ. ರತಿ ಮನ್ಮಥರ ಒಂದು ಸಂತುಲನ ನಮ್ಮಲ್ಲಿದೆ ಅನ್ನುವುದನ್ನು ಪರಿಚಯಿಸುವುದಕ್ಕಾಗಿ ಹೇಳ್ತಾ ಇದ್ದೇನೆ.
ಹಾಗೆ ನೋಡಿದರೆ ರತಿ ಎನ್ನುವುದು ಬರೇ ನಾಮಪದ ಅಲ್ಲ ರಾಮ, ಅದು ಕ್ರಿಯಾಪದವೂ ಹೌದು. ಅದಕ್ಕೆ ಆರತಿಯೇ ಬೇಕೋ? ನಾನಿದ್ದೇನಲ್ಲ. ದೂರದ ಪ್ರಕಾಶಕ್ಕೆ ಇಲ್ಲಿರುವ ಕಮಲ ಅರಳಿತು ಅಂತಾದರೆ ಸಂಬಂಧ ದೂರವಾಗುತ್ತದೆ. ಅದಕ್ಕೂ ಹತ್ತಿರವಾದದ್ದನ್ನು ಹೇಳಬೇಕು ಅಂತಾದರೆ, ನನ್ನ ರೂಪವನ್ನು ಕಂಡವರು ನಿನ್ನ ತುಟಿ ತೊಂಡೆಯ ಹಣ್ಣು ಅಂತ ಹೇಳಿದ್ದಾರೆ. ನೀನು ಅರಗಿಣಿಯಾದರೆ ಹತ್ತಿರವಾಗದೆ ಇಷ್ಟು ಈ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಇನ್ನೂ ನೇರವಾಗಿ ಹೇಳುವುದು ಬಹಳ ಕಷ್ಟ ರಾಮ. ನಾನು ಬಂದ ಉದ್ದೇಶವೇನೆಂದುದನ್ನು ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ನೀನು ಒಬ್ಬನೇ ಅಲ್ಲ, ಪಕ್ಕದಲ್ಲಿ ಹೆಂಡತಿಯೂ ಒಬ್ಬಳು ಇದ್ದಾಳಲ್ಲ. ನನಗೆ ಹೇಳುವುದಕ್ಕೆ ಎಷ್ಟು ಕಷ್ಟ. ಒಂದು ಬಾರಿ ನನ್ನನ್ನು ನೋಡ್ತೀಯೇ, ಇನ್ನೊಂದು ಬಾರಿ ಅವಳನ್ನು ನೋಡ್ತೀಯೇ. ನಿನ್ನ ಮನಸ್ಸು ಕವಲಾಯಿತೋ ರಾಮ? ಕವಲು ಮಾನವ ಬಿಟ್ಟು ತವ ಕದಿದಯ ಬಿಟ್ಟು ಕವಲು ಮಾನವ ಬಿಟ್ಟು ತವ ಕದಿದಯ ಬಿಟ್ಟು ತವ ಕದಿದಯ ಬಿಟ್ಟು ಸವಿತಂಬುಲವ ನೀಡು ಸರಸ ಮಾತಾ ರಾಘವ. ಸವಿತಂಬುಲವ ನೀಡು ಸರಸ ಮಾತಾಡು ರಾಘವ 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 ನರಪದ ಶೃಣು ಮಮ ವಚನವು ನಿಗುಣ ನಿಧಿಯೆಂದು ನಿನ್ನ ಸೇರಿದೆ ಬಂದು ರಾಘವ ರಾಘವ ರಾಘವ. ರಾಘವ, ಇಷ್ಟು ನೇರವಾಗಿ ನಿವೇದಿಸಿಕೊಳ್ತಾ ಇದ್ದೇನೆ. ಕಾಡಿನಲ್ಲಿ ಬಂದರೂ ಕಾಡಿಗೆಯನ್ನು ಹಚ್ಚಿ ನಿನ್ನೆದುರಿನಲ್ಲಿ ನಿಲ್ಲುವ ಧೈರ್ಯ ಮಾಡಿದ್ದೇನೆ. ಯಾಕೆ? ಮನಸ್ಸಿನ ಆಸೆ ಎಲ್ಲ ಧೈರ್ಯವನ್ನೂ ನೀಡುತ್ತದೆ. ಒಬ್ಬ ಗಂಡಸಿನಲ್ಲಿ ಭರವಸೆ ಬಂದರೆ ಹೆಣ್ಣಿಗೆ ಮತ್ತಾವ ಭಯವೂ ಇರುವುದಿಲ್ಲ. ರಾಮ, ನೀನಿರುವ ಸ್ಥಳದಲ್ಲಿ ಭಯಕ್ಕೆ ಅವಕಾಶ ಉಂಟೆ? ಜಗತ್ತಿನ ಜನ ಎಲ್ಲ ನಿನ್ನ ಭರವಸೆಯಲ್ಲಿ ಉಳಿದಿದ್ದಾರಂತೆ. ಹಾಗಾಗಿ ನನಗೊಬ್ಬಳಿಗೆ ಅವಕಾಶವಾಗದೆ ಕವಲು ಮನವ ಬಿಟ್ಟು ಏನು ಮಾಡಲಿ ಎನ್ನುವ ಚಿಂತೆಯೇ ಅವಳೊಂದಿಗೆ ನಾನು ಹೊಂದಿಕೊಂಡೇನು. ಆದದ್ದರಿಂದ ಮನಸ್ಸು ಕವಲಾಗುವುದು ಬೇಡ. ಸರಸ ಮಾತಾಡು. ಮಾತಿನಲ್ಲಿಯ ಸರಸವಲ್ಲವೇ? ಅಲ್ಲ, ಏನು ಆಡುವುದಿದ್ರೂ ಮೊದಲು ಮಾತಾಡಬೇಕಲ್ಲ. ಹಾಗಾಗಿ ಸರಸ ಮಾತಾಡು, ಸವಿ ತಂಬುಲವ ನೀಡು. ನಮ್ಮಲ್ಲಿ ಎಲ್ಲ ವ್ಯವಹಾರದಲ್ಲಿಯೂ ತಾಂಬೂಲದ ಮೂಲಕ ನಡೆಯುವ ಕ್ರಮ ಉಂಟು. ಅರಮನೆಯಲ್ಲಿಯಂತೂ ಎಲ್ಲದಕ್ಕೂ ಉಪಚಾರ. ನಾನು ಹೇಳಿದ್ದು ಆ ಧಾಟಿಯಲ್ಲಲ್ಲ. ನೀನು ಸವಿ ತಂಬುಲವ ನೀಡು, ನನಗಾದೀತು. ಸರಸ ಮಾತಾಡು. ಹೀಗೆ ಹೇಳುವ ನಾನು ಇನ್ನೆಲ್ಲೂ ನೋಡದೆ ನಿನ್ನಲ್ಲಿಗೆ ನೇರವಾಗಿ ಬಂದೆನೇ ಅಂತ ನಿನ್ನ ಪ್ರಶ್ನೆಯಲ್ಲವೇ? ಎಲ್ಲಿದ್ದಾರೆ ಹೇಳು ರಾಮ ನಿನ್ನಂಥವರು? ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ, ಎಲ್ಲಿ ನೋಡಿದರೆ ನಗಿಲ್ಲ ಎನಗಿಲ್ಲ ಎನಗಿಲ್ಲ ಒಪ್ಪುವ ಜನ. ಬಲ್ಲದ ನದಿ ನೆರೆಯೋ ಬಲು ಬೇಗ ಕರೆಯೋ, ಬಲ್ಲದ ನದಿ ನೆರೆಯೋ ಬಲು ಬೇಗ ಕರೆಯೋ ರಾಘವ. ರಾಘವನ ರಪದ ಶೃಣು ಮಮ ವಚನವು ನಿಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು ರಾಘವ ರಾಘವ. ಎಲ್ಲಿ ನೋಡಿದರೆ ನಗಿಲ್ಲ, ಸರಿಯಾಗಿ ನೋಡಬಾರದೆ ನನ್ನನ್ನು. ಎಲ್ಲಿ ನೋಡಿದರೂ ಎನಗಿಲ್ಲ ಒಪ್ಪುವ ಜನ. ನಾನು ಒಪ್ಪಬೇಕಲ್ಲ. ನನ್ನನ್ನು ಒಪ್ಪುವ ಜನ ಯಾರೂ ಸಿಕ್ಕಿಯಾರು, ನಾನೊಪ್ಪಬೇಕಲ್ಲ. ನಿನ್ನಂತಹ ಒಬ್ಬ ಪುರುಷನನ್ನು ಬಿಟ್ಟು ಬೇರೊಬ್ಬರನ್ನು ಒಪ್ಪುವುದಕ್ಕೆ ನನ್ನ ಮನಸ್ಸು ಸಿದ್ಧವಿಲ್ಲ. ಆದದ್ದರಿಂದ ಹೇಳುವುದು, ಬಲು ಬೇಗ ನೆರೆಯೋ. ಏನು ಮಾಡುವುದು? ನೀನೋ ನಿನ್ನಂಥವರೋ ನಿನ್ನನ್ನು ಭಜಿಸುವವರೋ ಇಲ್ಲೆಲ್ಲ ಸಾಕಷ್ಟು ಜನ ಇದ್ದಾರಲ್ಲ. ಅವರೆಲ್ಲ ಹೇಳುವುದು,
ಈ ಪ್ರಾಯ ಶಾಶ್ವತವಲ್ಲ, ಈ ರೂಪು ಶಾಶ್ವತವಲ್ಲ ಅಂತ. ನನಗೂ ಗೊತ್ತಿಲ್ಲ ಈ ರೂಪು ಇನ್ನೆಷ್ಟು ಹೊತ್ತು ಅಂತ. ಆದದ್ದರಿಂದ ಓ ರಾಮ, ಮನಸ್ಸಿಟ್ಟು ಕರೆ, ನೆರೆ, ಪ್ರಾಯದ ನೆರೆ ಬಂದಿದೆ ನನಗೆ. ಈ ನೆರೆ ಸಾಗಿ ಹೋಗುವ ಬದಲು ನೀನೇ ನೆರೆಯಬೇಕಲ್ಲವೇ? ಆದದ್ದರಿಂದ ಓ ರಾಮ, ನಾನು ಒಬ್ಬಳೇ ಮಾತಾಡ್ತಾ ಇದ್ದೇನೆ. ಎಷ್ಟು ಹೊತ್ತಿನಿಂದ ಮಾತಾಡಿಸಬಾರದೆ ನನ್ನನ್ನು? ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಏನೆಂದೆ? ಏನೆಂದೆ? ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ, ಮೊದಲೇ ಬಂದುದಿಲ್ಲ. ಚದುರೆ ಸಣ್ಣವಳೊಬ್ಬಳ ಮದುವೆ ಆದೆನಲ್ಲ. ಏನಾಯಿತು? ಸಣ್ಣವಳೊಬ್ಬಳ ಮದುವೆ ಆದೆನಲ್ಲ. ಒಂದು ಚೂರಿಗೆರಡು ಒರೆಯು ಹೊಂದುವುದೇ ಬೇಳು. ಒಂದು ಚೂರಿಗೆರಡು ಒರೆಯು ಹೊಂದುವುದೇ ಬೇಳು. ಮಂದಗಮನೆ ಬೇಳೆ ನಿನಗಿನ್ನೊಂದು ಎತ್ತ ಕೇಳು. ಮಂದಗಮನೆ ಬೇಳೆ ನಿನಗಿನ್ನೊಂದು ಎತ್ತ ಕೇಳು. ಆಹಾ ಆಹಾ, ಮದನನ ಪಟ್ಟದ ರಾಣಿ ಅಂತ ನನ್ನನ್ನು ಸಂಬೋಧಿಸಿದೆಯಲ್ಲ, ಸಂತೋಷವಾಯಿತು. ನೀನು ರಸಿಕನೇ. ಕಾಡಿಗೆ ಬಂದರೂ ರೂಢಿಯಲ್ಲಿರುವ ನಿಮ್ಮ ರಾಜಸಭೆಯನ್ನು ಕಡಿಮೆಯಾಗುತ್ತದೆಯೇ? ಹಾಗಾಗಿ ಕರೆದದ್ದು ಚೆನ್ನಾಗಾಯಿತು. ಏನು ಹೇಳಿದೆ? ಮದನನ ಪಟ್ಟದ ರಾಣಿ ನೀ ಮೊದಲೇ ಬಂದುದಿಲ್ಲ. ಹೌದಪ್ಪ, ಅದು ನನ್ನ ತಪ್ಪಲ್ಲ. ಈ ಪ್ರಾಯವೂ ಈ ರೂಪವೂ ನನಗೆ ಮೊದಲೇ ಬಂದುದಿಲ್ಲ. ಹಾಗಾಗಿ ಇಂದು ಬಂದಿದ್ದೇನೆ. ಏನು ಸಮಸ್ಯೆ ಅಂತ ಬೇಕಲ್ಲ. ಚದುರೆ ಸಣ್ಣವಳೊಬ್ಬಳ ಮದುವೆಯಾದನಲ್ಲ. ಮಾತಾಡುವುದನ್ನು ನಿನ್ನಲ್ಲಿ ಕಲಿಬೇಕು. ನಿನ್ನ ಕುರಿತಾಗಿ ಮಿತಭಾಷಿ ಅಂತ ಹೇಳುವುದನ್ನು ಕೇಳಿದ್ದೇನೆ. ಇಷ್ಟು ಸಣ್ಣ ಮಾತಿನಲ್ಲಿ ಎಷ್ಟು ಹೇಳಿದೆ ರಾಮ. ಚದುರೆ, ನನ್ನನ್ನು ಉದ್ದೇಶಿಸಿಯೋ ನಿನ್ನ ಹೆಂಡತಿಯನ್ನು ಉದ್ದೇಶಿಸಿಯೋ ನನಗೆ ತಿಳಿಯುವುದು ಹೇಗೆ? ಸಣ್ಣವಳೊಬ್ಬಳ ಮದುವೆಯಾದೆ, ಸಣ್ಣವಳ ಒಬ್ಬಳ ಮದುವೆಯಾದೆ ನಲ್ಲ. ನನಗೆ ಹಾಗನ್ನಿಸ್ತದೆ, ನಾನೊಬ್ಬಳು ಹೆಚ್ಚಲ್ಲ ಅಂತ. ರಾಮ, ಈ ಭಾಷೆ ನನಗೆ ತಿಳಿಯುತ್ತದೆ ಅವಳು ಸಣ್ಣವಳು ಅಂತ. ನಾನೇನು ಬಹಳ ದೊಡ್ಡವಳು? ಕೆಲವು ಸಾರಿ ಹೇಳುವುದು ಹಾಗೆ, ಹೆಣ್ಣಿಗೆ ವಯಸ್ಸಾಗಿರಬಹುದು, ತಿಳುವಳಿಕೆ ಬರದೇ ಇದ್ದರೆ ಸಣ್ಣವಳು ಅಂತಲೇ ಅಲ್ಲವೋ ಹೇಳುವುದು. ಎಷ್ಟು ವರ್ಷ ಆಯಿತೋ ಮದುವೆಯಾಗಿ, ಇಬ್ಬರೇ ಇದ್ದೀರಿ, ಆದದ್ದರಿಂದ ಅವಳು ಸಣ್ಣವಳೇ ಇರಬೇಕು. ಅದಲ್ಲ. ಎಂಥದು ಎಂಥದು ನಿನ್ನದು? ಒಂದು ಚೂರಿಗೆ ಎರಡು ಒರೆಯು ಪೊಂದುವುದೇ ಪೇಳು. ಅಂದರೆ ಒಂದು ಚೂರಿದ್ದರೆ ಒರೆ ಹಚ್ಚಬೇಕು ಅಂತಾದರೆ ಎರಡು ಒರೆ ಬೇಕಾಗುವುದಿಲ್ಲ. ಒಂದು ಒರೆ ಹಚ್ಚಿದಾಗಲೇ ಅದು ಚೂರು ಹೌದೋ ಅಲ್ವೋ ಗೊತ್ತಾಗ್ತದಲ್ಲ ಬಂಗಾರ ಅಂತ. ಹಾಗಾಗಿ ನಾನು ಒಂದು ಬಂಗಾರ ಹೌದೋ ಅಲ್ಲೋ ಅಂತ ಗೊತ್ತಾಗುವಾಗ ರಾಮನಿಗೇ ತಿಕ್ಕಿ ನೋಡಬೇಕು ಅಂತ ಬಂದವಳು. ಎರಡೂವರೆ ಬೇಡ, ಒಂದೂವರೆ ಸಾಕು. ಆದರೆ ನೀನು ಹೇಳುವುದು ದಾಟಿ ಬೇರೆ. ಏನದು? ನಿನಗೆ ಏಕಪತ್ನಿಯ ವ್ರತ. ಹಾಗಾಗಿ ಒಂದು ಚೂರಿಗೆ ಎರಡೂವರೆಯು ಪೊಂದುವುದೇ ಪೇಳು. ಇದು ಯಾವ ವ್ರತವೋ ನನಗೆ ಗೊತ್ತಿಲ್ಲ. ಇಂಥದನ್ನು ನಾನು ಕೇಳಿದವಳಲ್ಲ. ಸಾವಿರ ವ್ರತ ಮಾಡುವವರಿದ್ದಾರೆ, ಹೆಚ್ಚಾಗಿ ವ್ರತ ಮಾಡುವವರೆಲ್ಲ ಹೆಂಗಸರೇ. ಆದದ್ದರಿಂದ ಈ ಗಂಡಸರಿಗೂ ಇಂಥದ್ದೆಲ್ಲ ವ್ರತ ಇರ್ತದೆ, ಅದು ಅರಮನೆಯವರಿಗೆ ಅಂತ ನನಗೆ ಗೊತ್ತಿಲ್ಲ. ಮಂದಗಮನೆ, ನಿನಗಿನ್ನೊಂದು ಯತುನ ಪೇಳುವೆ. ನಾನು ಬಂದದ್ದು ವ್ಯರ್ಥವಾಯಿತಲ್ಲ. ಶ್ರೀರಾಮನೆಡೆಗೆ ಬಂದರೂ ಕೂಡ, ರಘುಕುಲ ತಿಲಕನೆಡೆಗೆ ಬಂದರೂ ಕೂಡ ನನ್ನ ಆಸೆ ನಿರಾಸೆಯಾಯಿತಲ್ಲ ಎನ್ನುವಾಗ ಅರಸೊತ್ತಿಗೆ ಮಾತಾಡಿದೆ. ಏನದು? ಕೇಳೋಣ ಕೇಳೋಣ. ಏನನ್ನಿಂದ ನೂರ್ ಮಾಡಿ ಚೆಲುವ, ನನ್ನಿಂದ ನೂರ್ ಮಾಡಿ ಚೆಲುವ, ತಮ್ಮನಿಗೆ ಪ್ರಾಯ, ತಮ್ಮನಿಗೆ ಪ್ರಾಯ, ಸುಮ್ಮನೆ ನೀ ಹೋಗಿ ತೋರು ನಿನ್ನಲೆದ್ದು ಪಾಯ. ವಂಚನೆ ಇಲ್ಲದೆ ಹೋಗು
ಹಾ, ನಿನ್ನಿಂದ ನೂರ್ಮಡಿ ಚೆಲುವ ತಮ್ಮನಿಗೆ ಪ್ರಾಯ. ನಿನಗೆ ಇಷ್ಟು, ನಿನ್ನ ತಮ್ಮ ಅಂದರೆ ಇನ್ನೆಷ್ಟು ಇರಬಹುದು, ಅದನ್ನು ನಾನು ಆಲೋಚಿಸಬಲ್ಲೆ. ತಮ್ಮನಿಗೆ ಪ್ರಾಯ ಪೋಗಿ ತೋರು ನಿನ್ನಲಿದ್ದುಪಾಯ. ಅಂದರೆ ನಾನು ಮಾತಾಡಿದ್ದೇ ಹೆಚ್ಚು, ತೋರಿದರೆ ಸಾಕಿತ್ತು ಅಂತ ಸೂಚನೆಯೋ ಇದು? ರಾಮ, ನಿನಗೊಬ್ಬ ತಮ್ಮನಿದ್ದಾನೆ, ಅವನು ನಿನಗಿಂತಲೂ ಚಂದವಿದ್ದಾನೆ ಅಂತಂದರೆ ನಂಬುವುದು ಕಷ್ಟ. ನಾನೀವರೆಗೆ ಕಂಡಿದ್ದರಲ್ಲಿ ರೂಪದಲ್ಲಿ ನೀನೇ ಅಂತ ಅಂದುಕೊಂಡಿದ್ದೆ. ಹೌದಲ್ಲ, ನೀನು ಹೇಳಿದ ಮೇಲೆ ಈಗ ಅನ್ನಿಸ್ತಾ ಇದೆ ನೀನು ಸ್ವಲ್ಪ ಕಪ್ಪು. ಅವ ಬೆಳ್ಳಗಿದ್ದಾನೆಯೇ? ರಾಮ, ಏನು ಹೇಳಿದೆ? ವಂಚನೆ ಇಲ್ಲದೆ ಹೋಗು ಚಂಚಲಾಕ್ಷಿ ಬೇಗ. ಅಯ್ಯೋ, ಇಷ್ಟು ನೇರವಾಗಿ ಮನಸ್ಸಿನಲ್ಲಿ ಇದ್ದದ್ದನ್ನು, ಹೃದಯವನ್ನು ತೆರೆದಿಟ್ಟು ನಿವೇದಿಸಿದಾಗಲೂ ಇದು ವಂಚನೆ ಅಂತ ಅನ್ನಿಸಿತೋ ನಿನಗೆ? ಪಂಚಬಾಣ ನುರುಬೆಯಿಂದ ಮುಂಚೆ ಕೂಡುವನು ಬೇಗ. ಆಹಾ, ಎಷ್ಟು ಅವಸರ ಇರಬಹುದು ಅವನಿಗೆ. ಮುಂಚೆ ಅಂತ ಬಳಸಿದ ಮೇಲೆ ಮತ್ತೆ ಬೇಗ ಅಂತ ಬೇರೆ ಸೇರಿಸ್ತೀಯೆ ಅಂತಾದರೆ ನಿನ್ನ ತಮ್ಮನ ಆತುರ ನನಗೆ ಅರ್ಥವಾಗುತ್ತದೆ. ಆದರೂ ರಾಮ, ನಿನ್ನೆಡೆಯಲ್ಲಿ ನೀನಲ್ಲದಿದ್ದರೆ ನಿನ್ನ ತಮ್ಮನ ಸಂಗಡ ಇರಬಹುದಾದ ಅವಕಾಶ ಸಿಗುತ್ತದೆ ಎನ್ನುವುದು ಎಷ್ಟು ದೊಡ್ಡ ಸಂಗತಿ. ಇಂಥದೊಂದು ಭರವಸೆ ಸಿಕ್ಕ ಮೇಲೆ ನನಗೆ ಆತುರ ಕಡಿಮೆಯೇ. ನಿನ್ನೊಡನೆಯೇ ಒಂದಷ್ಟು ಮಾತಾಡಬಹುದು. ನಿನ್ನ ತಮ್ಮನಲ್ಲಿಗೆ ನನ್ನನ್ನು ಕಳುಹಿಸುವ ಬದಲು ನೀನೇ ಅವನನ್ನು ಕರೆಸಿ ಮದುವೆ ಮಾಡು ಅಂತ ಕೇಳಬಹುದು. ಆದರೆ ಕಾಡಿನಲ್ಲಿ ಬಂದಿದ್ದೀರಿ, ಇಷ್ಟು ನೇರವಾಗಿ ನಾನು ನಿವೇದಿಸಿದ್ದೇನೆ. ಹೌದು, ನಿನ್ನ ಮುಜಗರವೂ ನನಗೆ ಅರ್ಥವಾಗುತ್ತದೆ. ನಿನ್ನ ಹೆಂಡತಿ ಇದ್ದಾಗಲೇ ನಾನಿಷ್ಟು ಮಾತಾಡ್ತೇನೆ. ಇನ್ನು ಇಲ್ಲದಿದ್ದರೆ ಇನ್ನಷ್ಟು ಅನುಕೂಲ ಆಗಬಹುದು ಅಂತ ತಮ್ಮನೆಡೆಗೆ ಕಳುಹಿಸುತ್ತಿದ್ದೀಯೆ. ಅವನು ಒಬ್ಬನೇ ಇದ್ದಾನೆ ಅಂತ ಹೇಳ್ತಾ ಇದ್ದೀಯೆ. ವಂಚನೆ ಮಾಡಿಯೇನೋ ನಾನು? ನೀವಿಬ್ಬರಿರುವಾಗಲೇ ಇಷ್ಟು ನೇರವಾಗಿ ಮಾತಾಡುವವಳು ಒಬ್ಬನೇ ಸಿಕ್ಕಾಗ ವಂಚನೆ ಮಾಡಿಯೇನೆ ನಾನು? ಆ ಬಗ್ಗೆ ಆಲೋಚನೆ ಬೇಡ. ಅಂತೂ ನನಗೆ ಒಂದು ಭರವಸೆ ಸಿಕ್ಕ ಹಾಗಾಯ್ತಲ್ಲ. ಹೋಗಿ ಬರಲೋ? ಹೋಗೋಣ ಅಂದರೆ ಏನು ಕತೆ? ಒಬ್ಬ ಸಿಕ್ಕ ಒಂದೇ ಹೆಂಡತಿ ಸಾಕು ಅಂತ ಹೇಳುವವ ಒಬ್ಬ ಸಿಕ್ಕ. ರಾವಣ ಸತ್ತ. ನನ್ನ ಪಾಲಿಗೆ ರಾವಣ ಸತ್ತ ಹಾಗಾಯಿತು. ರಾವಣನ ಚಿಂತೆ ಅಲ್ಲಲ್ಲ, ನನಗೆ ನನ್ನ ಪ್ರಾಯದ ಚಿಂತೆ. ನನ್ನಿಂದ ನೂರ್ಮಡಿ ಚೆಲುವ ಅಂತ ಹೇಳಿದ್ದಾನೆ. ಅವ ಹೇಗಿರಬಹುದು ಅಂದರೆ ಅವನೆದುರು ಹೋಗುವಾಗ ಇಷ್ಟು ಸಾಕಾಗಲಿಕ್ಕಿಲ್ಲ, ಇನ್ನೂ ಚಂದ ಆಗಬೇಕಲ್ಲ. ಚಂದದಿಂದ ಬಂದಳ ಜನೆ ದಿನ ದಿನ ತೈದರಾಮ್ ತತ್ತಿದ್ದಾಂ. ಚಂದದಿಂದ 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 ಬಂದಳ ಚಲೋ ಜನೆ. ಚಂದದಿಂದ 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 ಬಂದಳ ಚಲೋ
ಚಂದವಾದರೂ ಸಾಲದು. ರಾಮನಿಗಿಂತ ನೂರ್ಮಡಿ ಚೆಲುವನನ್ನು ಕಾಣುವಾಗ ನಾನು ಎಷ್ಟು ಚಂದವಾಗಬೇಕು. ಮೈಯೆಲ್ಲ ಕಣ್ಣಾಗಿ ಅಬ್ಜಲೋಚನೆಯಾಗಿ ವ್ಯವಹರಿಸುವ ದಿನ ಬಂತಲ್ಲ. ಅವನೇನು ಹೇಳಿದ? ಅವನ ಮಾತನ್ನು ನೆನೆದಾಗಲೆಲ್ಲ ಮನಸ್ಸಿನಲ್ಲಿ ಒಂದು ಉತ್ಸಾಹವಾಗುವ ಹಾಗೆ ಆತಂಕವೂ ಕಾಡುತ್ತದೆ. ಎಲ್ಲಿಯಾದರೂ ಮನಸ್ಸಿನಲ್ಲಿದ್ದದ್ದು ಮುಖದಲ್ಲಿ ಬಂತು ಅಂತ ಕನ್ನಡಿಯನ್ನು ತೆಗೆದು ನೋಡಿದೆ. ಛೇ, ಮನಸ್ಸನ್ನು ಮುಖದಲ್ಲಿ ವ್ಯಕ್ತಪಡಿಸುವ ಸಾಮಾನ್ಯ ಹೆಣ್ಣು ಅಲ್ಲವೇ ಅಲ್ಲ ನಾನು. ನನಗೆ ಹೆಣ್ಣುಗಳಲ್ಲಿ ಎಣೆಯಿಲ್ಲ. ಎಷ್ಟು ಅಭ್ಯಾಸವಾಗಿದೆ ನನಗೆ. ನನ್ನ ರಾವಣನ ಮುಖವು ಅಂಥದ್ದೇ ಅಲ್ಲವೋ. ಈಶ್ವರನೆದುರು ನಿಂತಾಗ ಆಹಾ ಎಂತಹ ಭಕ್ತ, ಏನು ಬೇಕು ಮಗನೇ ಅಂತ ಕೇಳಿದರೆ ಪಾರ್ವತಿಯನ್ನು ಕೊಡು ಅಂತ ಕೇಳುವಾಗ ಇವನ ಮನಸ್ಸಿನಲ್ಲಿದ್ದದ್ದು ದೇವನಿಗೂ ಅರ್ಥವಾಗಲಿಲ್ಲ ಅಂತಲೇ ಅಲ್ಲವೋ. ಹಾಗಾಗಿ ನನ್ನ ಮುಖದಲ್ಲಿ ನನ್ನ ಮನಸ್ಸು ವ್ಯಕ್ತವಾಗಲಿಲ್ಲ. ಆದರೂ ಬೆವರೊಡೆದದ್ದು ಯಾಕೆ ಮುಖದಲ್ಲಿ ಅಂದರೆ ಅವ ಹೇಳಿದನಲ್ಲ, ವಂಚನೆ ಇಲ್ಲದೆ ಹೋಗು ಚಂಚಲಾಕ್ಷಿ ಬೇಗ. ಅವನ ಮಾತಿಗೆಲ್ಲ ಬೇರೆ ಅರ್ಥ ಉಂಟು ಅಂತ. ಮದನನ ಪಟ್ಟದ ರಾಣಿ ನೀ ಮೊದಲೇ ಬಂದುದಿಲ್ಲ ಅಂದರೆ ನೀನು ಚದುರೆ ಸಣ್ಣವಳೊಬ್ಬಳ ಮದುವೆಯಾದನಲ್ಲ ಎನ್ನುವಾಗ ನೀನು ಬಹಳ ಹಿರಿಯಳು, ನನ್ನ ಹೆಂಡತಿ ಕಿರಿಯಳು ಅಂತ ಸೂಚಿಸಿದನು ಅವನು. ಎಷ್ಟೆಂದರೂ ಮನಸ್ಸು ಕಳ್ಳದಾದಾಗ ಎದುರಿನವರಿಗೆ ಅದು ಗೊತ್ತಾಗಿ ಬಿಡ್ತದೆ ಎನ್ನುವ ಹಳ್ಳಹುಳ್ಳಗಾಗುವುದು ನಾವೇ. ಅವರಿಗೆ ಗೊತ್ತಾಗುತ್ತದೆಯೋ ಇಲ್ಲವೋ, ಗೊತ್ತಾದರೆ ಎನ್ನುವ ಚಿಂತೆ ನನ್ನನ್ನು ಕಾಡುತ್ತದೆ. ಛೇ, ಇನ್ನೂ ಚಂದವಾಗುವುದು ಹೇಗೆ? ಅವ ಹೇಳುವುದು, ಗಮ್ಮನೆ ನೀ ಪೋಗಿ ತೋರು ನಿನ್ನಲಿದ್ದುಪಾಯ ತೋರು ಅಂತ. ಹಾಗಾಗಿ ಚಂದ ಮತ್ತೂ ಚಂದವಾಗುವುದು ಹೇಗೆ ಅಂತಂದರೆ, ಆಗೋ ಬಟ್ಟೆ ಅಂತಲ್ಲೋ ಉಟ್ಟುಕೊಳ್ಳುವುದಕ್ಕೆ ಹೇಳಿದ್ದು. ನೋಡುವವನಿಗೆ ಬಟ್ಟೆಯಾಗಿ ಬಟ್ಟೆ ಉಡಬೇಕು. ಅಂದರೆ ಬಟ್ಟೆ ಇರುವುದೇ ಮುಚ್ಚಿಕೊಳ್ಳುವುದಕ್ಕೆ ಅಂತ. ಮುಚ್ಚಿಕೊಳ್ಳುವುದು ಅಂತ ಒಂದು ಇಲ್ಲದಿದ್ದರೆ ಬಟ್ಟೆ ಅಂತ ಯಾಕೆ ಬೇಕಾಗಿತ್ತು? ಅದನ್ನು ಮುಚ್ಚಿಯೂ ಮುಚ್ಚದಂತೆ ತೋರಬಲ್ಲಂತಹ ವಿದ್ಯೆ ಇದೆಯಲ್ಲ, ಬಟ್ಟೆ ಇದ್ದರೂ ನೋಡುವವನಿಗೆ ಬಟ್ಟೆಯಾಗಿ ಬೇಕು. ಹಾಗೆ ಹೇಗೆ ಅಂತ ಅದು ನನಗೆ ಹೊಸದಲ್ಲ. ನಾನು ಎಷ್ಟು ಬಾರಿ ಉಟ್ಟಿಲ್ಲ, ಹೇಗೆ ತೊಟ್ಟಿಲ್ಲ. ಉಡುಗೆ ತೊಡುಗೆಗಳಿಗೆಲ್ಲ ಅಂಥದ್ದೇ ಒಂದು ಲಕ್ಷಣಗಳು ಉಂಟು. ಆಗ ಹೇಳಿದೆನಲ್ಲ, ಏನು ಉಟ್ಟರು ಏನು ತೊಟ್ಟರು ಅದಕ್ಕೆ ಆಧಾರ ಏನು? ಅದೆಲ್ಲ ಆಭರಣ. ಆಭರಣಗಳಿಗೆ ಆತ್ಮವಾಗುವುದು ಒಂದು ಸುಂದರವಾದ ಬತ್ತಲೆ. ಅದಿದೆ ಅಂತಾದರೆ ಇದಕ್ಕೆಲ್ಲ ಬೆಲೆ. ಹಾಗಾಗಿ ಅದು ನನ್ನಲ್ಲಿ ಇರುವವರೆಗೆ ಈ ನಾನುಟ್ಟ ಬಟ್ಟೆಗೂ ಆಭರಣಕ್ಕೂ ಬೆಲೆ ಬಂದೀತು. ಆದರೂ ಇವ ಹೇಳುವ ರೀತಿ ನೋಡಿದರೆ ಕಾಡಿನ ರೀತಿಯನ್ನೇ ಒಂದು ಸ್ವಲ್ಪ ಅನುಸರಿಸಿ ಹೂವುಗಳನ್ನೇ ಹೆಚ್ಚು ಹೊದ್ದು. ಯಾಕೆ ಎಂದರೆ ಹೂವಿಗೊಂದು ಅನುಕೂಲ ಉಂಟು. ಹೂವು ಉದುರಬಹುದಲ್ಲ. ನಾನು ತೊಟ್ಟಿದ್ದೆಲ್ಲ ಚೆನ್ನಾಗಿದೆ ಎನ್ನುವಾಗ 2 ಹೆಜ್ಜೆ ಹಾಕಿ ಅಯ್ಯೋ ಹೂವು ಉದುರಿ ಹೋಯಿತು, ಇಲ್ಲದಿದ್ದರೆ ಅದು ಮುಚ್ಚಿಕೊಂಡಿರ್ತಿತ್ತು ಅಂತ ಅವನಿಗೊಂದು ಭಾವನೆ, ಭ್ರಮೆ ಹುಟ್ಟುವ ಹಾಗೆ ಮಾಡಬಹುದಲ್ಲ. ಆದದ್ದರಿಂದ ಹೂವನ್ನು ಅವಲಂಬಿಸಿದರೆ ಹೇಗೆ, ಪತ್ರವನ್ನು ಅವಲಂಬಿಸಿದರೆ ಹೇಗೆ, ಹೀಗೆ ಆಲೋಚನೆ ಬರ್ತದೆ ನನಗೆ. ಕನ್ನಡಿಯನ್ನು ತೆಗೆದು ನೋಡಿದ್ದೇನೆ, ಮತ್ತೆ ತಿದ್ದಿಕೊಂಡಿದ್ದೇನೆ. ಆದರೂ ಅವನಾಡಿದ ಮಾತು ಒಂದು ಚೂರಿಗೆರಡುವರೆಯು ಪೊಂದುವುದೇ ಪೇಳು ಹೇಳುವಾಗ ಅವನ ಲಕ್ಷ್ಯದಲ್ಲಿದ್ದದ್ದು ನನಗೆ ಒಂದೇ ಹೆಂಡತಿ, 2 ಬೇಕೋ, ಹೊಂದುತ್ತದೆಯೋ ಅಂತ. ಹೀಗೆ ಕೇಳುವ ಒಬ್ಬ ಗಂಡಸಿದ್ದಾನಲ್ಲ, ಅಂದರೆ ಅವನ ಪಾಲಿಗೆ ಹೆಣ್ಣು ಮೈಯಲ್ಲ ಮನಸ್ಸು ಅಂತಾಯಿತಲ್ಲ. ಹಾಗಾಗಿ ಒಂದು ಹೆಣ್ಣಿರುವಾಗ ಇನ್ನೊಂದು ಹೆಣ್ಣು ಹೊಂದುತ್ತದೆಯೇ ಎನ್ನುವ ಪ್ರಶ್ನೆಯನ್ನು ಎತ್ತಿದ ಮೊದಲಿಗ ಅದು ರಾವಣನ ಕಾಲದಲ್ಲಿ. ಎಂಥದ್ದುಂಟು ಈ ಕಾಲದಲ್ಲಿ ರಾವಣ ಪ್ರಜ್ಞೆ ಎಂದರೆ, ಹಾದಿಯಲ್ಲಿ ಹೋಗುವಾಗಲೋ ಮನೆಯಲ್ಲಿ ಇದ್ದಾಗಲೋ ಕಾರ್ಯದ ಅವಸರದಲ್ಲಿಯೋ ಪಕ್ಕದಲ್ಲಿದ್ದವಳ ಸೆರಗು ಮೈಗೆ ತಾಗಿದರೆ ನಾನು ರಾವಣನ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ದೇನೆ ಅಂತ ಅಂದುಕೊಳ್ಳುವ ಕಾಲ ಇದು. ಅವನ ಸ್ನೇಹಿತನಾದಂತಹ ವಾಲಿ ಇದ್ದಾನಲ್ಲ, ಅವ ತಮ್ಮನ ಹೆಂಡತಿಯನ್ನಿಟ್ಟುಕೊಂಡಿದ್ದಾನೆ. ಅವನಿಗೂ ಇವನಿಗೂ ಗಳಸ್ಯ ಕಂಠಸ್ಯ. ನನ್ನ ಅಣ್ಣ ಎಂತಹ ಅಪ್ರತಿಮ ಪ್ರೇಮಿ ಅಂತ ಹೇಳಿದರೆ
ಬಗಲಲ್ಲಿ ಸಿಕ್ಕಿಕೊಂಡು ಹೋಗಿ 10 ತಲೆಯ 20 ತೋಳುಗಳ ಕೀಟ ಅಂತ ಅಂಗದನ ತೊಟ್ಟಿಲಿಗೆ ಗೊಂಬೆಯಾಗಿ ಕಟ್ಟಿದ್ದನಂತೆ ವಾಲಿ. ಅವ ದಿನವೂ 3 ದಿಕ್ಕಿಗೆ ಹಾರಿ ಸಂಧ್ಯಾ ವಂದನೆ ಮಾಡುವವ. ಈ ನನ್ನಣ್ಣ ತೊಟ್ಟಿಲಿನಲ್ಲೇ ಇದ್ದನಲ್ಲ, ಏನು ಮಾಡಿರಬಹುದು ನನ್ನಣ್ಣ? ಅವರ ಮಧ್ಯೆ ಒಂದು ಒಪ್ಪಂದ ಆಯಿತು. ಏನಪ್ಪ, ಇನ್ನು ಮುಂದೆ ನನ್ನ ಹೆಂಡತಿ ನಿನ್ನ ಹೆಂಡತಿ, ನನ್ನ ಊರು ನಿನ್ನ ಊರು, ನನ್ನ ಮಕ್ಕಳು ನಿನ್ನ ಮಕ್ಕಳು ಎಂಬ ಯಾವ ಭೇದವೂ ಇಲ್ಲ, ಎಲ್ಲವೂ ಸಮಾನವಾಗಿ ಭೋಗ್ಯ ಅಂತ ಒಪ್ಪಂದ ಆಯ್ತಂತೆ. ಈಗ ಹೇಳಿ, ವಾಲಿಗೆ ಅನಿವಾರ್ಯ ಇತ್ತು ಅದು. ಆದರೂ ಒಪ್ಪಂದಕ್ಕೆ ಒಪ್ಪಿದ ಹೇಗೆ ಅಂದರೆ ಅವ ಕಟ್ಟಿದ ಜಾಗ ತಪ್ಪಿತಲ್ಲ. ಮಗನ ತೊಟ್ಟಿಲಿಗೆ ಕಟ್ಟುವಾಗ ತಾಯಿ ಅಲ್ಲಿಯೇ ಇರುವುದಿಲ್ಲವೋ? ವಾಲಿಗೆ ಗೊತ್ತಾಯಿತು. ಈಗ ಮರ್ಯಾದೆ ಉಳಿಸಿಕೊಳ್ಳುವುದು ಹೇಗೆ ಒಪ್ಪಂದ ಮಾಡಿಕೊಂಡ. ಇದು ನನ್ನ ಅಣ್ಣ ರಾವಣನ ಕೆಲಸ. ಇದು ಲೋಕಕ್ಕೆ ಅರ್ಥ ಅಷ್ಟು ಬೇಗ ಆಗುವುದಿಲ್ಲ. ವಾಲಿ ಲಂಕೆಗೆ ಬಂದ ಸುದ್ದಿಯೂ ಇಲ್ಲ. ಆದರೂ ಒಪ್ಪಂದ ಮಾಡಿಕೊಂಡನಲ್ಲ. ಇದು ರಾವಣನ ಕೆಲಸ ಅಂತಾದರೆ ರಾವಣನ ತಂಗಿಗೆ ಅದು ಅರ್ಥವಾಗುವುದಿಲ್ಲವೇ? ಹಾಗಾಗಿ ಲಕ್ಷ್ಮಣನೆದುರು ಹೋಗುವುದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇನೆ. ನಿಧಾನವಾಗಿ ಅವ ಹೇಳಿದ್ದು ಮಂದಗಮನೆ ಅಂತ. ರಾಮ ಹೇಳಿದ್ದು ಮಂದಗಮನೆ ಅಂದರೆ ನನ್ನ ಕಾಲನ್ನು ನೋಡಿ ಹೇಳಿದನೋ ತಲೆ ನೋಡಿ ಹೇಳಿದನೋ ಗೊತ್ತಾಗಲಿಲ್ಲ. ಆದರೂ ಆದೀತಲ್ಲ, ಹೋಗಿ ಮಾತಾಡಿಸೋಣವಂತೆ. ಬಂದರೆ ಇವನನ್ನು ನೋಡುವುದಿಲ್ಲ. ಅವನಿಗಾದರೆ ಹೆಂಡತಿ ಒಬ್ಬಳು ಇದ್ದಾಳೆ, ಆದದ್ದರಿಂದ ನನ್ನನ್ನು ನೋಡುವುದಕ್ಕೆ ಅವನಿಗೊಂದಿಷ್ಟು ಕಷ್ಟ ಅಂತಂದುಕೊಂಡ್ರೆ, ಇವ ಒಬ್ಬನೇ ಇದ್ದಾನೆ, ಇವನೂ ನೋಡುವುದಿಲ್ಲ. ತನ್ನ ಕತ್ತಿಯನ್ನು ಮಸೆಯುತ್ತಾ ಇದ್ದಾನೆ. ಅವನ ಲಕ್ಷ್ಯ ಎಲ್ಲಿದೆಯೋ? ನಾನೇ ಕರೆದು ಮಾತಾಡಿಸಬೇಕು, ಬೇರೆ ಶಬ್ದ ಬೇಡ. ಇವನನ್ನು ನೋಡಿದ ಮೇಲೆ ನಿಜಕ್ಕೂ ರಾಮ ಹೇಳಿದ ಹಾಗೆ ಇವ ನೂರ್ಮಡಿ ಚೆಲುವನೇ ಹೌದು. ಆದದ್ದರಿಂದ ಓ ಕಾಮಸನ್ನಿಭ ಮಾತ ಕೇಳು, ಬೇಳಿ ರಾಮ ಕಳುಹಿದ ಹಿಂದಿನಳು, ರಾಮ ಬೇಳಿ ಕಳುಹಿದ ಹಿಂದಿನಳು. ಲಕ್ಷ್ಮಣ ಮನವಿಟ್ಟು ಕೃಪಾಳು, ಮನವಿಟ್ಟು ಕೃಪಾಳು, ನಿನ್ನ ಕಾವಿಸಿ ಬಂದೆ ಮೋಗದೊಳು ಪ್ರೇಮದೊಳು ಕಾಮದೊಳು. ಇನ್ನು ತಾಮಸಗೊಳದಿರು, ಇನ್ನು ತಾಮಸಗೊಳದಿರು, ತಾಳಲಾರೆನು ನಾನು ಪ್ರೇಮದಿಂದಲಿ ಕೂಡು ಸರಸ ಮಾತಾಡು. ಕಾಮಸನ್ನಿಭ ಮಾತ ಕೇಳು, ಬೇಳಿ ರಾಮ ಕಳುಹಿದ ನಿಂದಿನೊಳು. ಕಾಮಸನ್ನಿಭ ಮಾತ ಕೇಳು. ಸೌಮಿತ್ರಿ, ಲಕ್ಷ್ಮಣ, ನಾನು ಕರೆಯುತ್ತಿದ್ದೇನೆ. ಯಾಕಷ್ಟು ಗಾಬರಿಯಾಗುವುದು? ನಿನ್ನ ಹತ್ತಿರವೇ ಬಂದು ನಿನಗಾಗಿಯೇ ಬಂದವಳು ನಾನು. ನಾನೇ ಬಂದಿದ್ದಲ್ಲಪ್ಪ, ರಾಮ ಕಳುಹಿಸಿದ್ದರಿಂದ ಬಂದಿದ್ದೇನೆ. ಗಾಬರಿಯಾಗಬೇಡ. ಹಾಂ, ನನಗಿಂತ ನೂರ್ಮಡಿ ಚೆಲುವ ತಮ್ಮನಿಗೆ ಪ್ರಾಯ ಅಂತ ನಿನ್ನ ಅಣ್ಣ ಹೇಳಿದ್ದ. ಹೌದಲ್ಲ? ನಿನ್ನನ್ನು ನೋಡುತ್ತಿದ್ದರೆ ಆಹಾ, ಏನು ಚಂದ, ಏನು ಬಣ್ಣ, ಏನು ಕಾಯ. ಓಹ್, ನಿನ್ನ ಕಣ್ಣಿನಲ್ಲಿ ನಾನು ಕರಗಿ ಹೋಗುತ್ತಾ ಇದ್ದೇನೆ. ಲಕ್ಷ್ಮಣ, ಕಾಮ ಸನ್ನಿಭ ನನಗೆ ಹಾಗನ್ನಿಸಿದೆ. ನಿನ್ನನ್ನು ನೋಡಿದಾಗ ಕಾಮ ಸನ್ನಿಯೇ ನನಗೆ ಆರಂಭವಾಗಿದೆ ಅಂದರೆ ತಪ್ಪಲ್ಲ. ಕಾಮ ಸನ್ನಿಭ ಮಾತ ಕೇಳು. ನಾನು ಹೇಳಿದ್ದನ್ನು ಕೇಳು ಅನ್ನುವುದು ಒಂದು ಅರ್ಥವಾದರೆ, ನಾನು ಹೇಳಿದಂತೆ ಕೇಳು ಮಾತು ಕೇಳಬೇಕು ಲಕ್ಷ್ಮಣ. ಯಾಕೆಂದರೆ ಇದು ನಾನಾಡುವ ಮಾತಲ್ಲ, ನನಗೆ ರಾಮ ಹೇಳಿ ಕಳುಹಿಸಿದ ಮಾತು. ಮೂಗಿನ ತುದಿಯಲ್ಲಿ ಸಿಟ್ಟು ಸ್ವಲ್ಪ ಸುಧಾರಿಸಬೇಕು ಅಂತ ಹೇಳಿದ್ದಾನೆ. ಸಿಟ್ಟು ಬಂದರೆ ಮೂಗಿಗೆ ಅಲ್ಲವೋ? ಅಯ್ಯ, ಒಂದು ಸಾರೆ ನನ್ನ ಕೈಗೆ ಸಿಕ್ಕೆ ಅಂತಾದರೆ ನಿನ್ನ ಮೂಗಿಡಿದು ಮಾತಕ್ಕೆ ಆಡಿಸಬಲ್ಲೆ ನಾನು. ಅದು ಬೇರೆ. ನನ್ನನ್ನು ನೋಡಬಾರ್ದೆ?
ಒಮ್ಮೆ ಹೀಗೆಯೇ ಬರಬೇಕು. ಈಗ ಕಾಡಿನಲ್ಲಿ ಬರುವಾಗ ಎಷ್ಟು ಸುಮಗಳು, ಏನು ಗಂಧ. ಈ ಕಾಡಿನಲ್ಲಿ ನೀನು ಒಬ್ಬನೇ ಮರ ಸುತ್ತಿದೆಯಾ ಅಂತ ನನಗೆ ಬೇಸರವಾಗ್ತಾ ಇದೆ. ಇನ್ನು ಚಿಂತೆ ಇಲ್ಲ, ನಾನಿದ್ದೇನೆ ಲಕ್ಷ್ಮಣ. ಈ ಕಾಡಿನ ಸೌರಭ ಬಹಳ ಸುಂದರವಾದದ್ದು. ಎಷ್ಟು ಬೇಡವೆಂದರೂ ಮೂಗಿಗೆ ಆ ಪರಿಮಳ ಬೀರ್ತದಲ್ಲ. ಈ ಕಾಡಿನಲ್ಲಿ ಓಡಾಡುತ್ತಾ ಅದೆಷ್ಟು ಹಣ್ಣುಗಳ ರುಚಿ ನೋಡಿದೆ ನೀನು. ಎಷ್ಟು ಚೆನ್ನಾಗಿವೆ ಇಲ್ಲಿಯ ಫಲಗಳು. ಒಂದೊಂದು ಹಣ್ಣಿಗೂ ಒಂದೊಂದು ರುಚಿ, ಒಂದೊಂದು ಮರಕ್ಕೂ ಪ್ರತ್ಯೇಕವಾದ ರುಚಿ. ಹಣ್ಣು ಗಡ್ಡೆಗಳನ್ನೇ ತಿಂದು ಬದುಕಿದರಂತೆ. ಹೌದೇ ಲಕ್ಷ್ಮಣ? ಯಾಕೆ ತಲೆಯಾಡಿಸುವುದು ನೀನು? ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನದಿನದಿತ ತರುತ್ತೀರೇ ಅಂತ ಹಾಗೆ ಹೇಳ್ತಾರೆ ನಿನ್ನನ್ನು ನೋಡಿದವರು. ನನಗನ್ನಿಸುತ್ತದೆ ವನದ ಫಲಗಳ ಕೊಯ್ದು ಲಕ್ಷ್ಮಣ ಅಲ್ಲವೇ ಅಲ್ಲ, ನೀನು ಬರೇ ಬಿದ್ದ ಹಣ್ಣುಗಳನ್ನು ಎತ್ತಿ ತಂದವನು. ತೊಟ್ಟುಳ್ಳ ಹಣ್ಣುಗಳನ್ನು ಮುಟ್ಟಿಯಾದರೂ ನೋಡಿದ್ದೀಯೋ ನೀನು ಲಕ್ಷ್ಮಣ? ದಿನ್ನ ದಿತ್ತ ತರು ತಿರೆ ತರು ಇದೆ, ತಿರೆ ಇದೆ, ದಿನ್ನ ದಿತ್ತ. ನಾನಿದ್ದೇನಲ್ಲ ಸಂಗಡ ಕುಣಿಯುವುದಕ್ಕೆ. ಯಾಕಷ್ಟು ಚಿಂತೆ? ಇಲ್ಲಿ ಯಾರಿದ್ದಾರೆ? ಯಾರಿಗೆ ಯಾರ ಭಯವಿದೆ? ಯಾಕೆ ಕತ್ತಿಯನ್ನು ಮಸೆಯಬೇಕು? ಯಾಕೆ ಬಿಲ್ಲನ್ನು ನೋಡಬೇಕು? ಯಾಕೆ ಬಾಣವನ್ನು ಎತ್ತಬೇಕು? ನಾನಿರುವಾಗ ನಿನಗೆ ಯಾಕೆ? ನೀನೇ ಪಂಚಬಾಣ ಅಂತ ನನಗನ್ನಿಸ್ತಾ ಇದೆ. ಮತ್ತೆ ಬೇರೆ ಬಾಣ ಬೇಕು? ನಿನ್ನ ಬತ್ತಳಿಕೆಯಲ್ಲಿ ಎಷ್ಟಿದೆ? ನಾನೇ ನಿನ್ನ ಬತ್ತಳಿಕೆಯಾಗಬಲ್ಲೆ. ಓ ಲಕ್ಷ್ಮಣ, ನೀನು ಮಾತಾಡಿಸು, ಸಿಟ್ಟುಗೊಳ್ಳಬೇಡ. ಬಂದಿದ್ದೇನೆ, ಮಾತಾಡಿಸಬಾರದೆ ನನ್ನನ್ನು? ಬಂಡು ಮಾತನಾಡುತ್ತಿದ್ದಿ ಕಂಡರತಿ ಚೆಲುವೆ, ಬಂಡು ಮಾತನಾಡುತ್ತಿದ್ದಿ ಕಂಡರತಿ ಚೆಲುವೆ, ಕಂಡರತಿ ಚೆಲುವೆ. ನಿನ್ನ ಗಂಡನ್ಯಾರು ದೇಶ ಯಾವುದು? ನಿನ್ನ ಗಂಡನ್ಯಾರು ದೇಶ ಯಾವುದು? ಪುಂಡರೀಕಲೋಚನ ಭೂಮಂಡಲೇಶ ರಾಮದೇವರ, ಪುಂಡರೀಕಲೋಚನ ಭೂಮಂಡಲೇಶ ರಾಮದೇವರ ಕಂಡುದಲ್ಲಿ ಹೋಗು ಸುಮ್ಮನೆ. ಆಕ್ಷೇಪ ಮಾಡ್ತಾ ಇದ್ದೀಯೆ, ಬಂಡು ಮಾತನಾಡುತ್ತಿದ್ದಿ. ನನ್ನ ಬಂಡವಾಳವನ್ನೇ ಇನ್ನೂ ಬಿಚ್ಚಿಲ್ಲ, ಇಷ್ಟಕ್ಕೆ ಇದು ಬಂಡು ಮಾತು ಅಂತ ಹೇಳಿದೆಯಲ್ಲ. ಹಾಗಲ್ಲದಿದ್ದರೆ, ಬಂಡು ಎನ್ನುವುದೊಂದು ಇಲ್ಲದಿದ್ದರೆ ದುಂಬಿ ಹಾರ್ತಾ ಇತ್ತು. ಬಂಡುಂಡಿದ್ದರಲ್ಲ ಅಲ್ಲವೇ ಇಷ್ಟೆಲ್ಲ ಫಲಗಳು ನಿನಗೆ ಸಿಕ್ಕಿದ್ದು. ಈಗ ಹೇಳು, ಇಲ್ಲಿ ಹಣ್ಣನ್ನು ತಿಂದೆಯಾ? ತಿಂದಿಲ್ಲ. ಬಿಡು. ಈ ಗೋದಾವರಿಯ ನೀರು ಎಷ್ಟು ಸವಿಯಾದದ್ದು. ನೀರು ಕುಡಿದರೆ ಹೊಟ್ಟೆ ತುಂಬುತ್ತದೆ ಲಕ್ಷ್ಮಣ. ತಿಂದೆಯಾ? ಕುಡಿದೆಯಾ ಗೋದಾವರಿಯ ನೀರನ್ನು? ಅದನ್ನೂ ಕುಡಿದಿಲ್ಲ. ಕಾಡ ಬೆಳದಿಂಗಳು ಸಾರ್ಥಕವಾಯಿತು ನಿನ್ನನ್ನು ನೋಡಿ ಅಂತ ನಾನು ಅಂದುಕೊಂಡೆ. ಹಾಗೆ ಹೇಳುವುದು, ಬೆಳದಿಂಗಳು ಕಾಡಿನಲ್ಲಿ ಬಿದ್ದು ಏನು ಪ್ರಯೋಜನ ಅಂತ. ಆದರೆ ನಾನು ನೀನು ಇರುವಾಗ ಕಾಡ ಬೆಳದಿಂಗಳು ಸಾರ್ಥಕವಾಗುವ ದಿನ ಬಂದವಲ್ಲವೇ? ಹಾಗಾಗಿ ಕೇಳುವುದು, ಈ ಬೆಳದಿಂಗಳ ರಾತ್ರಿಯಲ್ಲಿ ಇಲ್ಲಿ ಮಲಗಿದಾಗ ನಕ್ಷತ್ರಗಳು ಅಪರೂಪಕ್ಕೆ ಕಾಣುತ್ತವೆ. ಅಷ್ಟು ದಟ್ಟ ಕಾಡು ಇದು. ಆದರೂ ಕಂಡ ನಕ್ಷತ್ರದಲ್ಲಿ ಹೊಸ ಬೆಳಕು ಬರ್ತದೆ. ಬೇಡ, ಕಣ್ಣು ಮುಚ್ಚಿದರೆ ಅದೆಷ್ಟು ಒಳ್ಳೆಯ ಕನಸು ಬೀಳಬಹುದು. ಆ ಕನಸುಗಳೆಲ್ಲ ನನಸಾಗುವ ದಿನ ಬಂದಿದೆ. ನಿನ್ನ ನಿದ್ದೆಗೆ ಒತ್ತಾಗಿ ನಾನು ಇರ್ತೇನಲ್ಲ. ಹೇಗೆ ನಿದ್ದೆ ಮಾಡ್ತೀಯೇ? ನಿದ್ದೆ ಮಾಡಿಯೂ ಗೊತ್ತಿಲ್ಲ. ಸೇವೆಗೆ ಬಂದವನು ನೀನು. ನಿನ್ನನ್ನು ನಂಬಿದರೆ ನನಗೆ ಏನೂ ಇಲ್ಲ. ಅಯ್ಯೋ, ಸೇವೆ ಮಾಡುವುದಂದ್ರೆ ಏನು ಲಕ್ಷ್ಮಣ? ನಮ್ಮಲ್ಲುಂಟು, ಹಿರಿಯರಿಗೆ ಸೇವೆ ಮಾಡಬೇಕು, ಅಬಲರಿಗೆ ಸೇವೆ ಮಾಡಬೇಕು. ಯಾವನಿಗೆ ನಡೆದುಕೊಂಡು ಹೋಗುವುದಕ್ಕಾಗುವುದಿಲ್ಲವೋ ಅವನಿಗೆ ಹೆಗಲು ಕೊಟ್ಟು ನಡೆಸಬೇಕು ಅಂತ. ರಾಮನಿಗೇನು ಕಷ್ಟವೋ? ನಿನ್ನ ಸೇವೆ ಬೇಕು. ಬೇರೆಲ್ಲರೂ ಬಂದು ಅವನಲ್ಲಿ ಕೇಳುವುದು, ರಾಮನಲ್ಲಿ ನಮಗೆ ರಕ್ಷಣೆ ಬೇಕು ಅಂತ. ನಿನ್ನನ್ನು ಕೇಳಿದರೆ ನೀನೇ ಅವನ ರಕ್ಷಣೆಗೆ ನಿಂತಿದ್ದೇನೆ ಅಂತ ಹೇಳ್ತೀಯ. ಇದೆಲ್ಲ ಬೇಕು? ರಾಮ ಕೇಳಿದ್ದಲ್ಲ, ನೀನಾಗಿ ಮೈಮೇಲೆ ಹಾಕಿಕೊಂಡಿದ್ದು. ಬಿಡು. ರಾಮ ಹೇಳಿ ಕಳುಹಿಸಿದ್ದಾನೆ. ಕಂಡುದೆಲ್ಲಿ? ಇಲ್ಲಿ ಅವನ ಆಶ್ರಮದ ಎದುರು, ಸೀತೆಯ ಪಕ್ಕದಲ್ಲಿ ಅವನನ್ನು ನೋಡಿದ್ದೇನೆ. ಅವನನ್ನೊಮ್ಮೆ ವರ್ಣಿಸಬೇಕಾ? ಹೇಗಿದ್ದಾನೆ, ಹೇಗೆ ಕಂಡೆ ಅಂತ?
ಅದೇನು ಬೇಕಾಗಿಲ್ಲ ನಿನಗೆ. ನಿನ್ನನ್ನು ನೋಡಿದ ಮೇಲೆ ಅವನನ್ನು ವರ್ಣಿಸುವುದಕ್ಕೆ ನನಗೂ ಮನಸ್ಸಿಲ್ಲ. ಎಲ್ಲ ಹಾಗೆಯೇ ಅವ ಸ್ವಲ್ಪ ಕಪ್ಪು, ನೀನು ಚಂದ ಇದ್ದೀಯ, ಬೆಳ್ಳಗಿದ್ದೀಯ, ಇಷ್ಟು ಹೇಳಿದರೆ ಸಾಕಲ್ಲ ನಿನ್ನನ್ನು ವರ್ಣಿಸುವುದಕ್ಕೆ. ಈಗ ಹೇಳು, ನನ್ನನ್ನು ಒಪ್ಪು. ನಿನಗೆ ಆಹಾರ, ನಿದ್ರಾ, ಭಯ, ಮೈಥುನಗಳನ್ನು ಮೀರಿ ಬದುಕಿ ಎಷ್ಟು ವರ್ಷ ಆಯಿತು? ನೀನು ಬಂದು ಎಷ್ಟು ವರ್ಷ ಆಯಿತಾ? 13 ವರ್ಷ ಆಯಿತಾ ಕಾಡಿಗೆ ಬಂದು? ಆಯಿತಾ? ಆಹಾ, ಭಾಳ ಸಂತೋಷ. ಹಾಗಾಗಿ ಅದನ್ನು ಬಿಡೋಣ. ಈಗ ನನಗೇನಾದರೂ ಹೇಳು. ರಾಮ ಕಳುಹಿಸಿದ್ದಾನೆ ನಿನ್ನೊಡನೆ ಬದುಕಬೇಕು ಅಂತ ನಾನು ಬಂದಿದ್ದೇನೆ. ಕಂಡರತಿ ಚೆಲುವೆ, ಕಂಡರತಿಯೇ ಚೆಲುವೆ, ಕಾಣದಿದ್ದ ರತಿ ಚೆಲುವೆ ಅಂತ ಎಂಥದ್ದು ಅರ್ಥ ಉಂಟು ಹೇಳು ಅದಕ್ಕೆ. ಆದದ್ದರಿಂದ ನಾನಿಲ್ಲಿದ್ದೇನೆ, ಹೇಳು ಲಕ್ಷ್ಮಣ. ಮಂದಗಮನೆ ಇಂಥ ಸುದ್ದಿ ಒಂದನೆನ್ನೋಳ್ ಆಡದಿರು. ಮಂದಗಮನೆ ಇಂಥ ಸುದ್ದಿ ಒಂದನೆನ್ನೋಳ್ ಆಡದಿರು. ಮುಂದೆ ಬ್ರಹ್ಮಚಾರಿನ ಕಣೆ, ಮುಂದೆ ಬ್ರಹ್ಮಚಾರಿನ ಕಣೆ. ಬಂದ ದಾರಿಗೆ ಸುಂಕವಿಲ್ಲ ಅಂತರಣ್ಣನ ಗುರುತವನ್ನು. ಬಂದ ದಾರಿಗೆ ಸುಂಕವಿಲ್ಲ ತಂದರಣ್ಣನ ಗುರುತವನ್ನು. ಚಂದದಿ ಕೊಡುವೆ ಎತ್ತನು. ಲಕ್ಷ್ಮಣ, ಮಂದಗಮನ ಇಂಥ ಸುದ್ದಿಯೊಂದನೆನ್ನಳಾಡದಿರು. ತಂದರಣ್ಣನ ಗುರುತವನ್ನು ಚಂದದಿಂದ ಕೂಡುವೆ. ಓಹೋ, ಮಾತು ಬೇಡವೇ ಬೇಡ. ರಾಮನಿಂದ ನಾನು ಬಂದೆ ಎನ್ನುವುದಕ್ಕೆ ನಿನಗೊಂದು ಗುರುತು ಬೇಕು. ಅರಮನೆಯವರಿಗೆ ಎಲ್ಲದಕ್ಕೂ ಸಾಕ್ಷಿ ಬೇಕಪ್ಪ. ಕೇಳಿದ್ದೇವೆ ನಾವು. ಬಾಗಿಲಿರುತ್ತದೆ, ಹಾಕುವುದಿಲ್ಲ ಅವರು. ಕೇವಲ ಅದಕ್ಕೊಂದು ಬಟ್ಟೆಯನ್ನು ಇಳಿಬಿಟ್ಟು ಆಹಾ ಅದಕ್ಕೆ ಕಾವಿಲನ್ನು ನಿಲ್ಲಿಸುವುದು. ಅರಮನೆಯ ಸೇವಕರಿಗೆಲ್ಲ ಗೊತ್ತಿರ್ತದಂತೆ ಅರಸರು ಈಗ ಏನು ಮಾಡುತ್ತಿದ್ದಾರೆ ಅಂತ. ಹಾಗೆ ಹಾಗೆ ಎಲ್ಲದಕ್ಕೂ ಗುರುತು ಬೇಕು, ಸಾಕ್ಷಿ ಬೇಕು, ಕಾವಲು ಬೇಕು. ಬೇಕೋ ನಿನಗೆ? ಸರಿಯಾಗಿ ನನ್ನನ್ನೊಮ್ಮೆ ನೋಡು. ಈ ಆಭರಣಗಳನ್ನೆಲ್ಲ ಯಾಕೆ ಮಾಡಿದರು? ಕಾಲಿಗೆ ಗೆಜ್ಜೆ, ತೋಳಿಗೆ ತೋಳಬಂದಿ, ಕೈಗೆ ಬಳೆ, ಕಿವಿಗೆ ಕುಡುಕು, ಹಣೆಗೊಂದು, ಕುತ್ತಿಗೆಗೊಂದು. ಈ ಹಾರ ಹೊಸದು ಲಕ್ಷ್ಮಣ. ಇದೆಲ್ಲವನ್ನೂ ನಿನಗೆ ತೋರಿಸಬೇಕೆಂಬ ಆತುರ ಕಾತರ ನನಗುಂಟು. ಈ ಸರ ಹೊಸದೇ ಅಂತ ಕೇಳಿದರೆ ನೋಡಬೇಕಲ್ಲವೋ? ನೋಡಿದರೆ ಅದು ಹೊಸದು. ಹಾಗೆಯೇ ಅದರ ಪದಕವನ್ನಾದರೂ ನೀನು ನೋಡಬಾರದೆ? ನಮ್ಮ ಊರವರು ಹೇಳಿದ್ದುಂಟು, ನನ್ನನ್ನು ನಿರ್ಮಿಸಿದಾಗ ಬ್ರಹ್ಮನ ಕುಂಚದ ಶೂನ್ಯವೂ ತುಂಬಿ ಬಂದಿತ್ತಂತೆ. ನೀನು ನೋಡಿದರಲ್ಲವೇ ಅದು? ನೋಡುವವರಿಲ್ಲದೆ ಕಾಡ ಕುಸುಮ ಅರಳಿ ಬಿರಿದು ಬಿದ್ದು ಹೋಯಿತು, ಏನು ಪ್ರಯೋಜನ ಅಂತ ಕವಿಗಳು ಗೋಳಾಡುತ್ತಾರೆ. ಕಾಡಿಗೇ ಬಂದು ನಿನ್ನೆದುರು ಅರಳಿ ನಿಂತರು. ನನ್ನನ್ನು ಸ್ವೀಕರಿಸುವುದಕ್ಕೆ ನಿನಗೆ ಧೈರ್ಯವಾಗುತ್ತಾ ಇಲ್ಲ. ಯಾರು ಬೇಕು ನಿನಗೆ? ರಾಮನ ಗುರುತು ಬೇಕು. ಗುರುತೆಲ್ಲ ಇಟ್ಟುಕೊಂಡು ಏನು ಮಾಡುವುದು ಲಕ್ಷ್ಮಣ? ಸೇವೆಗೆ ಅಂತ ನೀನು ನಿಂತವನು. ನಿನ್ನ ಸಂಗಡ ನಾನು ನಿಂತರೆ ನಾನು ಸೇವಕಿಯಾಗುತ್ತೇನೆ ಅಂತ ನನ್ನನ್ನು ಅಂಜಿಸುತ್ತಿದ್ದೀಯೆ. ಸೇವೆ ಮಾಡುವುದು ಹೊಸತೋ? ಎಲ್ಲರೂ ಹೇಳುವುದು ತನುಮನ ಧನಗಳಿಂದ ನಿಮ್ಮ ಸೇವೆ ಬೇಕು ಅಂತ. ಧನಕ್ಕೆ ಏನು ಅರ್ಥ ಇಲ್ಲಿ ಹೇಳು? ತನು ಮನಗಳಿಂದ ಸೇವೆಯನ್ನು ನೀಡುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ನಿನ್ನಣ್ಣ ಅಂತೂ ಏಕಪತ್ನಿ ವೃತಸ್ಥನಂತೆ. ಹಾಗಾಗಿ ಚಂದದ ಹುಡುಗಿಯೊಬ್ಬಳನ್ನು ಮದುವೆಯಾಗುವುದು ಹೇಗೆ ಅಂತ ನೀನು ಚಿಂತೆ ಮಾಡಬೇಕಾಗಿಲ್ಲ. ನಿನ್ನ ಅಣ್ಣನಿಂದ ಯಾವ ಅಪಾಯವೂ ಇಲ್ಲ ಲಕ್ಷ್ಮಣ. ಅವ ಹೇಳಿ ಕಳುಹಿಸಿದ್ದಾನೆ. ಆದದ್ದರಿಂದ ನನ್ನನ್ನು ಮದುವೆ ಆಗಬಾರದೆ? ನಿನಗೆ ನನ್ನ ಸಹವಾಸದ ಕುರಿತು ಏನು ಹೇಳಲಿ? ಗಂಗಾ ಯಮುನಾ ನದಿಯ ಬಯಲಿನಲ್ಲಿ ಬೆಳೆದವರು ನೀವು, ಅಯೋಧ್ಯೆಯ ಜನ. ಅಲ್ಲಿಂದ ಕೆಳಗಿಳಿದಾಗ, ವಿಂಧ್ಯೆಯನ್ನು ದಾಟಿ ಕೆಳಗಿಳಿಯುವಾಗ ಇಲ್ಲಿ ಅಷ್ಟು ಹರವಾದ ನೇರವಾದ, ಇಲ್ಲಿ ನಿಂತರೆ ಅಲ್ಲಿ ಕಾಣುತ್ತದೆ ಎನ್ನುವ ರೀತಿಯ ಭೂ ಪ್ರದೇಶ ಇದಲ್ಲ. ಎಲ್ಲ ಉಬ್ಬು ತಗ್ಗುಗಳು. ನನ್ನ ಸಹವಾಸವೂ ಬೇರೆಯಲ್ಲ ಲಕ್ಷ್ಮಣ. ಬಂದು ಬಿಡು. ನಿನಗೆ ರಾಮನ ಗುರುತೇ ಬೇಕು. ಹಾಗಿದ್ರೆ ಇಲ್ಲೇ ಇರ್ತೀಯೋ? ಎಲ್ಲಿ ಹೋಗಬೇಡ. ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ, ನೇರವಾಗಿ ಮಾತಾಡ್ತಾಳೆ ಎನ್ನುವ ಕಾರಣದಿಂದ ಈ ಸ್ಥಳವನ್ನೇ ಬಿಟ್ಟು ಹೋಗಿಬಿಟ್ರೆ ಇವಳು ಬಿಟ್ಟು ಹೋಗ್ತಾಳೆ ಅಂತ ನೀನು ಆಲೋಚನೆ ಮಾಡಬೇಡ.
ಈ ಪ್ರದೇಶ ಪೂರ್ಣವಾಗಿ ನನಗೆ ಪರಿಚಯವಿದೆ. ಅಗೋ, ಇಷ್ಟು ಹತ್ತಿರದಿಂದ ನಿನ್ನ ಮೈಯ ವಾಸನೆಯನ್ನು ನಾನು ಪಡೆದಿದ್ದೇನಲ್ಲ, ಅಡಗಿದರೂ ಹುಡುಕಿ ತೆಗೆದೇನು. ಹೋಗಿ ಬರ್ತೇನೆ, ಇಲ್ಲೇ ಇರು, ರಾಮನಿಂದ ಗುರುತವನ್ನು ತರ್ತೇನೆ. ರಾಮ, ನಿಜವಾಗಿ ಹೌದು, ನಿನಗಿಂತ ನೂರ್ಮಡಿ ಚೆಲುವ, ಅಷ್ಟೇ ಅಲ್ಲ, ನಿನಗಿಂತ ನೂರ್ಮಡಿ ಬುದ್ಧಿವಂತವ. ನಿನಗೂ ಒಂದಾದರೂ ಬೇಕು, ಅವನಿಗದೂ ಬೇಡವಂತೆ. ಏಕಪತಿಯ ವ್ರತ ನಿನಗೆ ಬ್ರಹ್ಮಚಾರಿತ್ವ ಸಾಕರಿಸುತ್ತಿದೆ ತಮ್ಮನಿಗೆ. ಬೇಕಂತೆ ಗುರುತು ಆತನಿಗೆ, ರಾಮ ಬೇಕಂತೆ ಗುರುತು ಆತನಿಗೆ. ಪಾಲಿಸಯ್ಯ ವಿವೇಕದಿಂದನು ಲಕ್ಷ್ಮಣಗೆ, ಪಾಲಿಸಯ್ಯ ವಿವೇಕದಿಂದನು ಲಕ್ಷ್ಮಣಗೆ. ಏಕಪತ್ನಿಯ ವ್ರತ ನಿನಗೆ ಬ್ರಹ್ಮಚಾರಿತ್ವ ಸಾಕರಿಸುತ್ತಿದೆ ತಮ್ಮನಿಗೆ. ಏಕಪತ್ನಿಯ ವ್ರತ ನಿನಗೆ. ರಾಮ, ಏಕಪತ್ನಿಯ ವ್ರತ ನಿನಗೆ, ಬ್ರಹ್ಮಚರ್ಯ ಸಾಕರಿಸುತ್ತಿದೆ ತಮ್ಮನಿಗೆ. ನಿನಗೆ ಒಂದೇ ಸಾಕು, ಅವನಿಗೆ ಒಂದೂ ಬೇಡ ಅಂತ. ಕ್ಷತ್ರಿಯ ಮಕ್ಕಳಿಗೆಲ್ಲ ರಕ್ತಹೀನತೆಯೋ ಅಂತ. ಎಂತೆಂಥ ವ್ರತ ಹಿಡಿತೀರಿ ನೀವು? ಪತ್ನಿಯ ವ್ರತ ಬೇಕಿತ್ತೋ ನಿನಗೆ? ವ್ರತ ಅಂದರೆ ಏನು ರಾಮ? ನನಗೆ ಉಂಡರೆ 3 ಊಟ ಬೇಕು, ಆದರೆ ಒಂದೇ ಊಟ ಮಾಡ್ತೇನೆ, ಅದು ನನಗೆ ವ್ರತ. ಅಂದರೆ ನನ್ನ ಸಾಮರ್ಥ್ಯದ ಪೂರ್ಣವನ್ನೂ ನಾನು ಬಳಸಿಕೊಳ್ತಾ ಇಲ್ಲ ಅಂತಲ್ಲವೋ? ಛೇ, ಏಕೆ ಪತ್ನಿಯ ವ್ರತ ನಿನಗೆ? ಅದಿಲ್ಲವಾದರೆ ನಿನ್ನಪ್ಪನಂತೆ 3 ಅಧಿಕೃತವಾಗಿ ಅವ ಯಾವನೋ ಪರಶುವನ್ನು ಹಿಡಿದುಕೊಂಡು ಬಂದಾಗಲೆಲ್ಲ ಬತ್ತಲ ಹೆಂಗಸರ ಮಧ್ಯೆ ಕುಳಿತುಕೊಂಡನಂತೆ. ಅವನಿಗೊಂದು 300 ಮದುವೆ ಅಂತ ಕೇಳಿದ್ದೇನೆ ನಾನು. ಹೌದು, ಅಂತಹ ದಶರಥನ ಮಗನಾಗಿ ನಿನಗೊಂದೇ ಸಾಕು ಅನ್ನುವ ವ್ರತ ನಿನಗಾದರೂ ಯಾಕೆ ಬೇಕು? ಸರಿ, ತಮ್ಮನಿಗೆ ಬ್ರಹ್ಮಚರ್ಯ ಸಾಕರಿಸುತ್ತಿದೆ. ನನ್ನನ್ನು ನೋಡಿದ ಮೇಲೆ ಅವನಿಗೆ ಬ್ರಹ್ಮಚರ್ಯ ಸಾಕೆನಿಸುತ್ತಿದೆ. ಒಂದು ಗುರುತ ಬೇಕಂತೆ. ನೀನೊಂದು ಗುರುತವನ್ನು ಕೊಟ್ಟರೆ ಅವ ಮದುವೆಯಾಗುತ್ತೇನೆ ಅಂತ ಹೇಳಿದ್ದಾನೆ. ಎಂತಹ ವಿನಯವಂತನಪ್ಪ! ನೀನು ಹೇಳಿದ ಮಾತನ್ನು ಮೀರುವವನೇ ಅಲ್ಲ. ಅಲ್ಲ, ನನಗೆ ಸಮಸ್ಯೆ ಇಲ್ಲ, ಒಮ್ಮೆ ಮದುವೆ ಮಾಡು, ಅವನ ಮೂಗು ಹಿಡಿದು ಮಾತು ಕೇಳಿಸ್ತೇನೆ ನಾನು. ಗುರುತು ಕೊಡ್ತೀಯಲ್ಲ ನನಗೆ? ಗುರುತು ಕೊಡಬಹುದಲ್ಲ ನನಗೆ? ನಾವಿಬ್ಬರು ಮಾತಾಡ್ತಾ ಇದ್ರೆ ಈ ಕಣ್ಣು ಮುಚ್ಚಿಕೊಂಡವಳು ಯಾಕೆ ನಗಾಡಬೇಕು? ನಗೆಗೇಡು ಮಾಡಿದಿರಲ್ಲ, ಸುಮ್ಮನೆ ಬಂದು ಹಗುರವಾದೆನು ನಿಮಗೆಲ್ಲ. ಸುಮ್ಮನೆ ಬಂದು ಹಗುರವಾದೆನು ನಿಮಗೆಲ್ಲ. ಹಗರಣಗೈಯುವುದು ಸಲ್ಲ, ಎನ್ನ ವಂಚಿಸಿ ಮಿಗುವರಿಯುವುದು ತರವಲ್ಲ. ಏಕಪತ್ನಿಯ ವ್ರತ ನಿನಗೆ. ಅವಳು ಹೆಣ್ಣಲ್ಲವೇ? ನನ್ನ ಕಷ್ಟ ಅವಳಿಗೆ ತಿಳಿಯುವುದು ಹೇಗೆ? ಗಂಡನೊಬ್ಬನು ಇಷ್ಟು ಸುಂದರನೊಬ್ಬ ಯಾವಾಗಲೂ ಸಂಗಡ ಇರುವಾಗ ಅವಳಿಗೆ ಎಂಥ ಸುಖ ಉಂಟು? ನನ್ನ ಕಷ್ಟವನ್ನು ನೇರವಾಗಿ ನಾನು ಹೇಳಿಕೊಂಡರೆ ಹೀಗೆ ನೀವು ಅಡ್ಡಾಡಿಸುವುದು. ಅಗೋ, ತಮ್ಮನಲ್ಲಿ ಹೋಗು, ತಮ್ಮ ಹೇಳುವುದು ಅಣ್ಣನಿಂದ ಗುರುತು ತೆಗೆದುಕೊಂಡು ಬಾ ಅಂತ. ಹೀಗೆ ನನ್ನನ್ನು ಅಡ್ಡಾಡಿಸ್ತಾ ಇದ್ದರೆ ನನಗೂ ಸಿಟ್ಟು ಬರ್ತದೆ. ಇವರು ಯಾಕೆ ನೆಗೆಯಾಡಬೇಕು? ಸಿಟ್ಟು ಬಂದರೆ ನಾನು ಮನುಷ್ಯಳಲ್ಲ. ಮಾತಿಗೆ ಹೇಳಿದೆ ಅಂದರೆ ಹಾಗೆ ಸಿಟ್ಟು ಬಂದರೆ ಹಾಗೆ ಅಲ್ಲವೇ? ಆದರೆ ಗುರುತನ್ನು ಕೊಡ್ತೀಯೋ? ಯಾಕೆ ಈ ಹಗರಣ ಬೇಕು ಹೇಳು? ಯಾಕೆ ಹೀಗೆ ಮಾಡ್ತೀರಿ? ನಿಮ್ಮ ಮನೆಗೇ ಸೇರಿಸಿಕೊಳ್ಳಬೇಕಾದವಳು, ನಿಮ್ಮೊಂದಿಗೆ ಬದುಕಬೇಕಾದವಳು, ಇಂಥವಳನ್ನು ಹೀಗೆ ಅಡ್ಡಾಡಿಸಿ ಪರೀಕ್ಷಿಸುವುದು ಸರಿಯೇ? ರಘುಕುಲದವರ ಬಳಿ ಬಂದವರ ಯಾರನ್ನಾದರೂ ಹೀಗೆ ಪರೀಕ್ಷಿಸಿದ್ದುಂಟೆ? ಒಂದು ಸಿಂಹಕ್ಕೆ ಆಹಾರ ಬೇಕು ಅಂತಾದರೆ ಕಾಮಧೇನವನ್ನು ಕಾಪಾಡುವುದಕ್ಕೆ ನನ್ನ ದೇಹವನ್ನೇ ಕೊಡ್ತೇನೆ. ಎಷ್ಟು ತೂಕದ ಮಾಂಸ ಕೊಡಲಿ ನಿನಗೆ? ಹೃದಯವನ್ನು ಕಿತ್ತು ಕೊಡಲೇ ಅಂತ ಕೇಳಿದವರ ಮನತನದಲ್ಲಿ ಇಷ್ಟು ಎದೆಗೆ ಭಾರವಾದ ಮಾತುಗಳನ್ನು ಆಡಬಹುದೇ? ನಗೆ ಆಡಬಹುದೇ? ನಾನು ಸುಮ್ಮನಿರುವುದಿಲ್ಲ. ಕೊಡ್ತೀಯಲ್ಲ ನನಗೆ? ಎಲ್ಲಿ ಕೊಡ್ತೀಯೇ? ಹೇಗೆ ಕೊಡ್ತೀಯೇ? ಅಂಗೈಯಲ್ಲಿ ಬರೆದು ಕಳುಹಿಸಬಹುದಿತ್ತು.
ನಿಮಗೆ ಮನಸ್ಸಿಲ್ಲ? ನನಗೆ ಹೊಸ ಬದುಕನ್ನು ಪ್ರಾಪ್ತಿಸುವಂತಹ ಲಕ್ಷ್ಮಣನ ಮದುವೆಯ ರೇಖೆಗಳನ್ನು ನನ್ನ ಹಣೆಯಲ್ಲಿಯೇ ನೀನು ಬರೆಯಬಹುದಿತ್ತು. ಅದಕ್ಕೂ ಮನಸ್ಸಿಲ್ಲ. ಎಲ್ಲಿ ಬರೀತೀಯೇ? ಚದುರೆ ಬಾಬಾರೆಂದು ಕರೆದು ಚದುರೆ ಬಾಬಾರೆಂದು ಕರೆದು ರಾಮ ಅಂಬಿನ ತೂತಿಯೊಳ್ ಮೂಗನು ಕೊಯ್ಯಲ್ ಬರೆದು ರಾಮ ಅಂಬಿನ ತುದಿಯೊಳ್ ಮೂಗನು ಕೊಯ್ಯಲ್ ಬರೆದು ಒದಗಿ ತೋರಿಸು ಬೆನ್ನ ಸರಿದು ಒದಗಿ ತೋರಿಸು ಬೆನ್ನ ಸರಿದು ಈ ಗುರುಹ ನೋಡಿದರೆ ಕೂಡುವ ನಲಿ ನಲಿದು ಕೂಡುವ ನಲಿ ನಲಿದು ಕೂಡುವ ನಲಿ ನಲಿದು ಚದುರೆ ಬಾಬಾರೆಂದು ಕರೆದು ರಾಮ ಅಂಬಿನ ತುದಿಯೊಳ್ ಮೂಗನು ಕೊಯ್ಯಲ್ ಬರೆದು. ಈಗ ಕರೆದೆಯಲ್ಲ ಚದುರೆ ಎಂದು, ಆಗ ಕರೆದದ್ದು ನನಗೆ ಅಂತ ಈಗ ನನಗೆ ಗೊತ್ತಾಯಿತು. ರಾಮ, ಎಲ್ಲಿ ಬರೀತೀಯೇ? ಬಾಣದ ತುದಿಯಿಂದ ಬರೀತೀಯೇ? ಹೌದಪ್ಪ, ರಾಮ ಬಾಣದ ಕುರಿತು ಎಷ್ಟು ಕೇಳಿದ್ದೇನೆ. ನನಗೆ ತಾಗಿದರೆ ತಾಗಲಿ ಅಂತ ಬಯಸುವವರು ಅದೆಷ್ಟು ಜನ ಇದ್ದಾರೆ, ಅವರನ್ನೆಲ್ಲ ಗೊತ್ತು ನನಗೆ. ನನ್ನ ಬೆನ್ನಿಗೂ ನಿನ್ನ ಬಾಣ ತಾಗುತ್ತದೆ ಅಂತಾದರೆ ಎಷ್ಟು ಸಂತೋಷ. ರಾಮ, ನನ್ನ ಬದುಕಿನ ಮುನ್ನುಡಿಯನ್ನು ಬರೀತೀಯೇ ಅಂತ ನಿನ್ನಲ್ಲಿ ಬಂದರೆ ಬೆನ್ನುಡಿಯನ್ನು ಬರೆಯುವುದಕ್ಕೆ ನೀನು ಸಿದ್ಧನಾಗಿದ್ದೀಯೆ. ಬೆನ್ನುಡಿ ಅಂದರೆ ಇತಿಹಾಸ ಅಂತಲೂ ಒಂದು ಅರ್ಥ ಉಂಟು ಬೆನ್ನಿಗೆ. ನನ್ನ ಇತಿಹಾಸವನ್ನು ಬರೆದು ಲಕ್ಷ್ಮಣನಿಗೆ ತೋರಿಸುವ ಆಲೋಚನೆಯೇ ನಿನಗೆ? ಹೆಣ್ಣು ಎಲ್ಲಿಂದ ಬಂದಳು, ಹೇಗೆ ಬೆಳೆದಳು ಎನ್ನುವುದಲ್ಲ, ವರ್ತಮಾನದಲ್ಲಿ ಯಾರನ್ನು ಬಯಸಿದ್ದಾಳೆ, ಹೇಗೆ ಮೆಚ್ಚಿದ್ದಾಳೆ ಎನ್ನುವುದು ಮುಖ್ಯ. ಆದ್ದರಿಂದ ವರ್ತಮಾನವನ್ನು ಬೇಡಿದರೆ ಇತಿಹಾಸಕ್ಕೆ ಕೈ ಹಾಕಿದೆಯಲ್ಲ ರಾಮ. ಆಗಲಿ, ಅಂತೂ ಬೆನ್ನ ಮೇಲೆ ಬರೆದಿದ್ದೀಯೇ. ಇದನ್ನು ನೋಡಿದರೆ ನಲಿದು ಕೂಡುವನು ನಲಿ ನಲಿದು ಅವ ಕೂಡಲಿ. ಮುಂದೆ ನಲಿಯುವ ಎಲ್ಲ ಪ್ರಕರಣ ನನಗಿರಲಿ. ಹಾಗಿದ್ದರೆ ಹೋಗಿ ಬರ್ತೇವೆ. ನಾನು ಹೋಗುತ್ತೇನೆ, ನಾವು ಬರ್ತೇವೆ, ಆಗಬಹುದೋ? ಆಯಿತು ಆಯಿತು. ಹೋ 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 ಲಕ್ಷ್ಮಣನೆಡೆಗೆ ಬಂದೆ. ಆಹಾ, ಮುಖಕ್ಕೆ ಮುಖ ಕೊಟ್ಟು ಮಾತಾಡುವ ಹಾಗಿಲ್ಲ. ಯಾಕೆಂದರೆ ಅವನಿಗೆ ಬೆನ್ನು ತೋರಿಸಬೇಕಲ್ಲ. ಸರಿದು ತೋರಿಸು ಬೆನ್ನ ಅಂತ ಹೇಳಿದ್ದಾನೆ. ಆದದ್ದರಿಂದ ಸರಿಯಾಗಿ ನೋಡುತ್ತೀಯ ಲಕ್ಷ್ಮಣ, ನಿನ್ನಣ್ಣನ ಬರಹವನ್ನು ಬೆನ್ನಿನಲ್ಲಿ ಹೊತ್ತು ಬಂದಿದ್ದೇನೆ. ನೋಡು ನೋಡು ನೋಡು. ಅಣ್ಣನ ಜ್ಞೇಯ ನೋಡಿ ಲಕ್ಷ್ಮಣ, ಅಣ್ಣನ ಜ್ಞೇಯ ನೋಡಿ ಲಕ್ಷ್ಮಣ, ತನ್ನ ಮನದಲ್ಲಿ ತಾನೇ ನಗುತ್ತಲಿ, ತನ್ನ ಮನದಲ್ಲಿ ತಾನೇ ನಗುತ್ತಲಿ. ಕನ್ನೆ ಪ್ರಾಯದ ಚದುರೆ ಬಾಬಾ, ಕನ್ನೆ ಪ್ರಾಯದ ಚದುರೆ ಚದುರೆ ಚದುರೆ, ಕನ್ನೆ ಪ್ರಾಯದ ಚದುರೆ ಬಾ ಮೋಹನಕಾರಿ, ಕನ್ನೆ ಪ್ರಾಯದ ಚದುರೆ ಬಾ ಮೋಹನಕಾರಿ, ಮೋಹನಕಾರಿ. ಕನ್ನೆ ಪ್ರಾಯದ ಚದುರೆ ಬಾ ಮೋಹನಕಾರಿ. ರಾಮನ ಗುರುತನ್ನು ನೋಡಿದಾಗ ನಿನ್ನ ಮುಖದಲ್ಲೊಂದು ನಗೆ ಬಂತಲ್ಲ, ಇನ್ನೂ ಭರವಸೆ ಬಂತು ನನಗೆ. ಸಾಧ್ಯವಾಯಿತು, ಹೌದಲ್ಲ.
ಮೂಗಿನ ತುದಿಯಲ್ಲಿ ಕೋಪ ಇರಬಹುದು, ತುಟಿಯ ತುದಿಯಲ್ಲಿ ನಗೆ ಇದ್ದರೆ ಸಂಸಾರವನ್ನು ಮಾಡಬಹುದು. ಲಕ್ಷ್ಮಣ, ಆದಷ್ಟು ಬೇಗ ನನ್ನ ಬೆನ್ನನ್ನು ಓದಿ ನನ್ನ ಮುಖಕ್ಕೊಂದು ಮದುವೆ ಮಾಡಿಸಬೇಕಲ್ಲವೇ? ನೋಡು ನೋಡು ನೋಡು, ಯಾಕೆ ಸುಮ್ಮನಿದ್ದೀಯೇ? ಯಾರು ಗುರುತವನ್ನು ಕೊಟ್ಟವರು? ಯಾರು ಮೂಗನ್ನು ಕೊಯ್ಯಿಸಿದವರು? ರಾಘವ, ರಾಘವ ಕೇಳು, ರಾಘವ ಕೇಳು ಸಾಯಿ, ಈಗ ನೀ ಮಾಡಿಸಿದುದು, ಈಗ ನೀ ಮಾಡಿಸಿದುದು ಆಗಲಗಾಲಿ ತಾಳು ತಾಳದಗೇನೋ. ರಾಘವ ಏನು ಮಾಡಿಸಿದೆ? ನಾನು ಹೇಳಿದೆ, ಎಷ್ಟು ನಯವಾಗಿ ವಂಚಿಸಿದಿರಿ ನೀವು. ನಿಂತು ನಿನಗೆ ಮದುವೆಯಾಗುತ್ತದೆ, ಅವಮಾನಿಸುತ್ತಾನೆ ನನ್ನ ಗುರುತನ್ನು ನೀಡಿ ಅಂತ ಹೇಳಿದೆಯಲ್ಲ, ಅವಮಾನಿಸಿದ. ಮೂಗನ್ನು ಕೆತ್ತಿಸಿದೆಯಲ್ಲ, ನನ್ನ ಮೂಗನ್ನು ಕೆತ್ತಿಸಿ ಇನ್ನಾರ ಮುಂದೂ ನಾನು ಬದುಕಿನಲ್ಲಿ ನನ್ನ ರೂಪವನ್ನು ತೋರಬಾರದು ಎನ್ನುವ ಸ್ಥಿತಿಗೆ ತಂದಿಟ್ಟೆಯಲ್ಲ. ನನ್ನ ಬದುಕಿಗೆ ಕೊಳ್ಳಿ ಇಟ್ಟೆ, ನನ್ನ ಕನಸನ್ನು ಕದ್ದೆ. ರಾಮ, ನಿನಗೆ ಬಿಡುತ್ತೇನೆಯೋ ನಾನು? ನೀನು ಯಾರ ಮೂಗಿಗೆ ಕೈ ಹಾಕಿದ್ದೀಯ ಗೊತ್ತುಂಟೋ? ಚತುರ್ದಶ ಭುವನದಲ್ಲಣ ರಾವಣನ ಮೂಗಿಗೆ ಕೈ ಹಾಕಿದ್ದೀಯೆ, ರಕ್ಕಸ ಕುಲದ ಮೂಗಿಗೆ ಕೈ ಹಾಕಿದ್ದೀಯೆ, ರಾವಣನ ತಂಗಿ ಶೂರ್ಪನಖಿಯ ಮೂಗಿಗೆ ಕೈ ಹಾಕಿದ್ದೀಯೆ. ಏನು ಭಾವಿಸಿದ್ದೀಯೆ ನೀನು? ಬಯಸಿ ಬಂದ ಹೆಣ್ಣಿನ ಮೂಗನ್ನು ಕೆತ್ತಿಸಿದರೆ ನನ್ನ ಸಂಸಾರ ಸುಖವಾಗಿ ಉಳಿಯುತ್ತದೆ ಅಂತಲ್ವೋ? ಎಲ್ಲಿ ಬಚ್ಚಿಡ್ತೀಯ ನೀನು ನಿನ್ನ ಹೆಂಡತಿಯನ್ನು? ಬಚ್ಚಿಟ್ಟುಕೊಂಡಿದ್ದರೆ ಅವಳ ಬಿಟ್ಟು ಹೋದೇನಾದರೆ ನಾ ಕತ್ತು ಮೊಲೆಯೇ. ರಾಮ, ಕೇಳು ಕೇಳು, ಒಂದು ಚಂದದ ಹೆಂಡತಿ ಇದ್ದಾಳೆ ಅಂತ ಇಷ್ಟು ಸೊಕ್ಕು. ಬಂದ ಹೆಣ್ಣನ್ನು ತಿರಸ್ಕರಿಸುವುದಕ್ಕೆ ಧೈರ್ಯ ನಿನಗೆ? ಏಕಪತ್ನಿಯ ವ್ರತ, ಪತ್ನಿಯೇ ಇಲ್ಲದ ವ್ರತವನ್ನು ನಿನಗೆ ಮಾಡಿಸುತ್ತೇನೆ. ಎಲ್ಲಿ ಬಚ್ಚಿಡ್ತೀಯ ನಿನ್ನ ಹೆಣ್ಣನ್ನ? ಸುಂದರವಾದ ಹೆಣ್ಣೊಬ್ಬಳಿದ್ದಾಳೆ ಅಂತ ನನ್ನ ಅಣ್ಣನಿಗೆ ಗೊತ್ತಾದರೆ ಯಾವ 14 ಲೋಕದಲ್ಲಿ ಬಚ್ಚಿಡುವಕ್ಕೆ ಅವಕಾಶವಿಲ್ಲ. ಆ ರಾವಣನಿಗೆ ಹೇಳಿ, ನಿನ್ನ ಹೆಂಡತಿಯನ್ನು ಹೊತ್ತೊಯ್ಯದಿದ್ದರೆ ನಾನು ಹೆಣ್ಣಲ್ಲ. ಒಂದು ಹೆಣ್ಣಿನ ಕನಸಿಗೆ ಕೊಳ್ಳಿಡುವಷ್ಟು, ಬಂದು ಬೇಡಿದವಳ ಮೂಗು ಕೊಯ್ಯಿಸುವಷ್ಟು ಆ ತಮ್ಮನಿಗೆ ಬ್ರಹ್ಮಚರ್ಯ. ಮೂಗು ಕೊಯ್ಯುವುದಕ್ಕಾಗುತ್ತದಲ್ವೇ? ಹೆಣ್ಣಿನ ಕುರಿತಾಗಿ ದ್ವೇಷವನ್ನು ಬೆಳೆಸಿಕೊಂಡ ನಿಮ್ಮ ಬದುಕಿನಲ್ಲಿ ಹೆಣ್ಣೇ ಇಲ್ಲದ ಹಾಗೆ ಮಾಡದೇ ಇದ್ರೆ ನಾನು ಶೂರ್ಪನಖಿಯಲ್ಲ. ನಾನು ಹೊತ್ತದ್ದು ಮಲೆಯಲ್ಲ, ಕೆತ್ತಿದ್ದು ನಾಸಿಕವಲ್ಲ. ನೆನಪಿಡು ನೆನಪಿಡು. ರಾಮ, ಉರಿ 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 ಉರಿ, ರಾವಣ ಸೇಡು. ರಾಮ ಉರಿ, ರಾವಣ ಸೇಡು, ಉರಿ ಉರಿ. ರಂಗನಾಥಕ್ಕೆ ಬಾರನೆ ಅಂಗನ ಮಣಿ, ರಂಗನಾಥಕ್ಕೆ ಬಾರನೆ, ರಂಗನಾಥಕ್ಕೆ ಬಾರ ತಿಂಗಳಾಯಿತು ಪೂರ, ರಂಗನಾಥಕ್ಕೆ ಬಾರ ತಿಂಗಳಾಯಿತು ಪೂರ, ಬೆಳದಿಂಗಳ ಬಿಸಿಲಾಯಿತು, ಬೆಳದಿಂಗಳ ಬಿಸಿಲಾಯಿತು.
3 ದಿನಗಳ ನಿರಂತರ ಅವಕಾಶಕ್ಕಾಗಿ ಸಂಘಟಕರಿಗೆ ಮತ್ತೊಮ್ಮೆ ನಾವು ಕಲಾವಿದರು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅಬ್ಬಾ, ಬಹುಶಃ ನಾವು ಶೂರ್ಪಣಖಿಯ ಒಂದು ಈ ಅಂಶವನ್ನು ಅಥವಾ ಅವಳ ಒಂದು ಕ್ಯಾರೆಕ್ಟರ್ ಅಂತ ಏನು ಕರಿತೇವೆ, ಒಂದು ಕಥಾ ಪ್ರಸಂಗದಲ್ಲಿ ಅದನ್ನು ಈ ಮಟ್ಟಿಗೆ ನಾವು ಎಂದೂ ಯೋಚನೆ ಮಾಡಿರಲಿಕ್ಕೆ ಇಲ್ಲ ಅಂತ ಅನಿಸುತ್ತೆ. ಏಕವ್ಯಕ್ತಿ ತಾಳಮದ್ದಳೆ ಅಂದರೆ ಎಲ್ಲ ಪಾತ್ರಗಳನ್ನು ಒಬ್ಬರೇ ಅದನ್ನು ನಿರ್ವಹಿಸುವಂತಹ ಒಂದು ದೊಡ್ಡ ಸಾಹಸ. ಇಲ್ಲಿ ಶೂರ್ಪಣಖಿಯ ಒಂದು ಸೌಮನಸ್ಯ, ಅವಳ ರಾಕ್ಷಸಿಯಾದರೂ ಕೂಡ ಅವಳಲ್ಲಿ ಹುಟ್ಟಿದಂತಹ ಒಂದು ಶೃಂಗಾರದ ಪ್ರಭಾವ, ಕಾಮದ ಪ್ರಚೋದನೆ, ಕೊನೆಗೆ ನಂತರ ಮೂಗು ಕತ್ತರಿಸಿದಾಗ ಬಂದಂತಹ ಆ ಆಕ್ರೋಶ, ಎಲ್ಲವನ್ನೂ ಒಬ್ಬರೇ ಇಷ್ಟು ಸೊಗಸಾಗಿ ನಿರ್ವಹಿಸಿದ್ದಕ್ಕಾಗಿ ಒಂದು ದೊಡ್ಡ ದೊಡ್ಡ ಚಪ್ಪಾಳೆಯನ್ನು ನಾವಿಲ್ಲಿ ಸಲ್ಲಿಸಬೇಕಾಗುತ್ತದೆ. ಭಾಗವತರು ಸಹ ತಮ್ಮ ಹಾಡಿನ ಮೂಲಕ ಅಂಥ ಒಂದು ದೊಡ್ಡ ರಾಕ್ಷಸಿಯಾದರೂ ಅವಳು ಹೇಗೆ ರಾಮನನ್ನು ಕಾಣುತ್ತಾಳೆ ಅಥವಾ ರಾಮನ ಬಳಿ ಹೇಗೆ ಹೋಗ್ತಾಳೆ ಅಂತ ಸುಂದರವಾದ ಕಲ್ಯಾಣಿ ರಾಗದ ಬಳಕೆಯಿಂದ ವರ್ಣನೆ ಮಾಡಿದ ರೀತಿ ನಾವು ಕಣ್ಣಲ್ಲೇ ನೋಡಬಹುದು. ಹೇಗೆ ಶೂರ್ಪಣಖಿ ರಾಕ್ಷಸಿಯಾದರೂ ಅವೆಲ್ಲ ಶೃಂಗಾರವನ್ನು ಅವಳು ಹೊತ್ತು ರಾಮನ ಬಳಿ ಅಷ್ಟು ಸೊಗಸಾಗಿ ಹೋಗ್ತಿದ್ದಾಳೆ ಅಂತ ರಾಕ್ಷಸಿಯನ್ನೇ ಸುಂದರವನ್ನಾಗಿಸಿದಂತಹ ಹಾಡುಗಾರಿಕೆ ಭಾಗವತರದ್ದು. ಇವರಿಗೂ ಸಹ ಅತ್ಯಂತ ತುಂಬು ಹೃದಯದ ಧನ್ಯವಾದಗಳು ಮತ್ತು ದೊಡ್ಡದ ಕರತಾಡನ.